ನೀವು ಯಾಕೆ ತೊಂದರೆ ತೊಗೊಳಕ್ ಹೋಗ್ತೀರಿ ಮಾವ? ನಾನು ಆಗಲೇ ಕಂಪ್ಲೇಂಟ್ ರೇಸ್ ಮಾಡಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಫಿಕ್ಸ್ ಮಾಡಿಬಿಡ್ತಾರೆ. ನೀವೆಲ್ಲರೂ ಎಷ್ಟು ದೂರದಿಂದ ಬಂದಿದ್ದೀರಿ. ಮೊದಲು ಇವರೆಲ್ಲ ಫ್ರೆಶನ್ ಅಪ್ ಆಗಲಿ. ಹಾ ಕರೆಕ್ಟ್. ನೀವೆಲ್ಲ ಫ್ರೆಶ್ ಅಪ್ ಆಗಿ ಅಷ್ಟೇ ನಾನು ಕಾಫಿ ಮಾಡ್ಕೊಂಡು ನೀನ್ ಕಾಫಿ ಮಾಡ್ತೀಯ? ನೋಡಪ್ಪ, ಅದೇ ಮತ್ತೆ ಯಾಕೆ ಡೌಟಾ ನಿನ್ಗೆ? ಇರು, ನಾನು ಮಾಡೋ ಕಾಫಿ ಹೇಗಿರುತ್ತೆ ಅಂತ ನಿಂಗೆ ಇವತ್ತು ಗೊತ್ತಾಗುತ್ತೆ. ಅಮ್ಮ ಬಾ ಬಾಮ್ಮ. ಮಾವ ನೀವು ಕೂತಿರಿ, ನಾನು ಬಂದೆ. ಅಂಕಿ ಬಾ, ಬಾಗಿಡು ಬಾಗಿಡು ಬಾಗಿಡು. ಅಮ್ಮ, ಮನೆ ಹೇಗಿದೆ? ಇದು ಮನೆ ಅಲ್ಲ, ಅರಮನೆ ಅರಮನೆ. ಹಬ್ಬ ನನ್ನ ಮೊಮ್ಮಗಳು ದೊಡ್ಡ ಮನೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಪರವಾಗಿಲ್ಲ ಕಡೆ, ಕಾಫಿ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಅದೇ ಮತ್ತೆ ಹೌದು ಜಾನು, ನೀನ್ ಇಷ್ಟು ಚೆನ್ನಾಗಿ ಕಾಫಿ ಮಾಡ್ತೀಯ ಅಂತ ಗೊತ್ತೇ ಇರ್ಲಿಲ್ಲ. ನೀವೆಲ್ಲ ಏನೇ ಹೊಗಳದಿದ್ರು ನಿಮ್ ಅಳಿಯನ್ನೇ ಹೊಗಳ್ಬೇಕು. ಅವರಿಂದನೇ ನಾನು ಇಷ್ಟು ಚೆನ್ನಾಗಿ ಕಾಫಿ ಮಾಡೋದ್ ಕಲ್ತಿರೋದು. ಜಾನು, ನೀನು ಅಡಿಗೆ ತಿಂಡಿನ ಮಾಡಿ ಅವ್ರಿಗೆ ಬಡಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಕಾಫಿ ಮಾಡೋದನ್ನೇ ಅವ್ರ ಹತ್ರ ಕಲ್ತೆ ಅಂತೀವಿ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಮದ್ವೆಗೆ ಮೊದಲೇ ಇದನ್ನೆಲ್ಲ ಕಲಿಬೇಕು ಅಂತ. ಆಯ್ತಾಯ್ತು. ಏನು ಅವಶ್ಯಕತೆ ಇಲ್ಲ ಮಾವ, ಎಲ್ಲದನ್ನೇನು ಕಲಿಬೇಕಾಗಿಲ್ಲ. ಅವ್ರು ನನ್ನ ಜೊತೆ ಇದ್ರೆ ಅಷ್ಟು ಸಾಕು. ನೋಡಿದ್ರಾ, ಹೀಗೆ ಹೇಳಿ ಹೇಳಿನೇ ನನ್ನ ಹತ್ರ ಏನು ಕೆಲಸ ಮಾಡಿಸ್ದೆ ತಾನೇ ಎಲ್ಲ ಮಾಡ್ಬಿಟ್ಟು ನನ್ನ ರಾಣಿ ತರ ಕೂಡ್ಸಿರೋದು. ಸರಿ, ನೀವೆಲ್ಲರೂ ಆರಾಮಾಗಿ ಕಾಫಿ ಕುಡೀರಿ, ಆಮೇಲೆ ಒಂದು ರೌಂಡ್ ಮನೆ ತೋರಿಸ್ತೀನಿ. ಆಯ ನಾನ್ ಬರಲ್ಲಪ್ಪ, ನನಗೂ 2 ಮಂಡೇನು ತುಂಬಾ ನೋವು. ನೀವೇ ಹೋಗಿ ನೋಡ್ಕೊಂಡ್ ಬನ್ನಿ. ಆಗ್ಲಮ್ಮ. ಅಲ್ಲೋಡಮ್ಮ, ಸೌಪರ್ಣಿಕ ಹುಡುಗಿನ ಕರ್ಕೊಂಡು ಬರ್ತಾ ಇದ್ದಾಳೆ. ಸಿಂಚು, ಹುಡುಗಿ ಚೆನ್ನಾಗಿದ್ದಾಳಲ್ವಾ? ಹೌದಮ್ಮ, ನಮ್ ಸಿದ್ದುಗೆ ಪರ್ಫೆಕ್ಟ್ ಜೋಡಿ. ಹಾಯ್ ಆಂಟಿ. ಹಾಯ್. ನೀನು 1 ನಿಮಿಷ ಒಳಗೆ ಹೋಗು, ಬರ್ತೀನಿ. ಆಂಟಿ, ಹುಡುಗಿ ನೋಡಿದ್ರಾ? ನೋಡ್ದೆ, ಯಾರು ಏನು ಅಂತ ಹೇಳಲೇ ಇಲ್ಲ. ಅವಳು ಬೇರೆ ಯಾರು ಅಲ್ಲ, ನಮ್ ಸಿಟ್ಟಿಂಗ್ MLA ಮುನಿಸ್ವಾಮಿ ಮಗಳು. ಮುನಿಸ್ವಾಮಿ ಮಗಳ? ಹೌದು. ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ನೋಡಿ, ಮೊದ್ಲು ನೀವು ಹುಡುಗಿನ ನೋಡಿ ನಿಮ್ ಮನೆ ತನಕ ಸೆಟ್ ಆಗ್ತಾಳ ಅನ್ನೋದನ್ನ ಅಬ್ಸರ್ವ್ ಮಾಡಿ, ಆಮೇಲೆ ಮುಂದಿನ ಮಾತುಕತೆ ಎಲ್ಲ. ಹೌದಮ್ಮ, ಅವ್ರು ಹೇಳ್ತಿರೋದು ಸರಿಯಾಗಿದೆ. ಮೊದ್ಲು ನಾ ಹುಡುಗಿ ನೋಡೋಣ. ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಸರಿ, ನಾನು ಆಮೇಲೆ ಸಿಗ್ತೀನಿ. ನೀವಿಬ್ರು ದೂರದಿಂದನೇ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸಿಂಚು, ನಂಗೆ ಭಯ ಆಗ್ತಿದೆ ಕಣೆ. ನಿಮ್ಮ ಅಪ್ಪ ಈ ಸಂಬಂಧ ಒಪ್ಪಲ್ಲ. ಅಮ್ಮ, ಇವಾಗ ನಾವು ಹುಡುಗಿ ನೋಡೋಣ. ಅಕಸ್ಮಾತ್ ಇಷ್ಟ ಆದ್ರೆ ನಾವೇ ಅಪ್ಪನ ಹತ್ರ ಕನ್ವಿನ್ಸ್ ಮಾಡೋಣ. ಬಾ. ಯಾರಾದ್ರೂ ದೇವರ ಕೀರ್ತನೆ ಆಡಿ ಪೂಜೆ ಸಂಪೂರ್ಣವಾಗುತ್ತೆ. ಪೂರ್ವಿ, ನೀನ್ ಹಾಡ್ಬೋದಾ? ನಾನಾ? ಹಾಡು ತಾಯಿ, ಈ ದೇವರ ಸನ್ನಿಧಿಯಲ್ಲಿ ಹಾಡೋದೇ ಒಂದು ಭಾಗ್ಯ. ಹಾಡು.
ब्रह्ममुरारिसुरार्चितलिङ्गं निर्मलभाषितशोभितलिङ्गं जन्मज दुःखविनाशकलिङ्गं तत्प्रणमामि सदा शिवलिङ्गम् देवमुनिप्रवरार्चितलिङ्गं कामदहनकरुणाकरलिङ्गं रावणदर्पविनाशकलिङ्गं तत्प्रणमामि सदा शिवलिङ्गम् सर्वसुगन्धसुलेपितलिङ्गं भावैर्भक्तिविलेवजलिङ्गं दिनकरकोटिप्रभाकरलिङ्गं तत्प्रणमामि सदा ಶಿವಲಿಂಗಂ. ತುಂಬ ಚೆನ್ನಾಗಿ ಹೇಳ್ಬೇಕು ನೀನು. ಥ್ಯಾಂಕ್ ಯು. ಸಿಂಚು ಇಷ್ಟು ಹಿಂಪಾಗಿ ಹಾಡ್ತಾಳೆ, ಕೇಳ್ತಾನೆ ಇರೋಣ ಅನ್ಸುತ್ತೆ. ಹೌದಮ್ಮ, ನಮ್ಮನೆಗೂ ಇಂಥ ಹೆಣ್ಣೆ ಬೇಕಾಗಿರೋದು. ತುಂಬಾ ಇಷ್ಟ ಅಂಕಲ್. ಯಾಕೆ ನಿಮ್ಗೆ ಇಷ್ಟ ಅಲ್ವಾ? ನಂಗೆ ಇದನ್ನ ಬಾಯಲ್ಲಿ ಇಟ್ಕೊಟ್ರೆ ತಣ್ಣಗಾಯ್ತದೆ, ಅದಕ್ಕೆ ಇಷ್ಟನೇ ಆಗೋದಿಲ್ಲ. ಐಸ್ ಕ್ರೀಮ್ ತಿನ್ಬೇಕಾದ್ರೆ ಖುಷಿಯಿಂದ ತಿನ್ಬೇಕಾಗ ಇಷ್ಟ ಆಗೋದು. ಓ, ಖುಷಿಯಿಂದನಾ? ಖುಷಿಯಿಂದ. ಕಣವ, ಖುಷಿ ತಿಂದಿದ್ರೆ ಚೆನ್ನಾಗೈತೆ. ಅಂಕಲ್, ನಂಗೆ ಮನೆಗೆ ಹೋಗೋದಕ್ಕೆ ಬೇಜಾರು. ಓ, ಯಾಕೆ ಮುದ್ದಮ್ಮ ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗೆಲ್ಲ ಹೇಳ್ಬಾರ್ದು ಕಣವ. ಮತ್ತೆ ಇನ್ನೇನ್ ಅಂಕಲ್, ಮನೇಲಿ ಯಾರು ಇಲ್ಲ. ವೀಣಾ ಅಂತ ಒಬ್ರೇ ಇರೋದು. ಅವ್ರ ಅಡ್ಗೆ ಮನೇಲಿ ಬ್ಯುಸಿ ಆಗಿರ್ತಾರೆ. ನನ್ ಜೊತೆ ಮಾತಾಡಕ್ಕೆ ಆಟ ಆಡಕ್ಕೆ ಯಾರು ಇಲ್ಲ. ಹೌದಾ? ನೀನು ನಿಮ್ ಲಕ್ಷ್ಮೀತನ ಮಿಸ್ ಮಾಡ್ಕೊತಾ ಇದೀಯಾ? ಹೌದು ಅಂಕಲ್, ಅವ್ರು ತುಂಬಾ ಒಳ್ಳೆಯವರು. ಅವ್ರಿಲ್ಲ ಅಂದ್ರೆ ನಂಗೆ ಬೇಜಾರು. ಅವ್ರನ್ನ ನೋಡ್ಬೇಕು ಅನ್ಸ್ತಿದೆ. ಅಷ್ಟೇನಾ? ಸರಿ, ಹಾಗಾದ್ರೆ ಅವ್ರಿಗೆ ಫೋನ್ ಮಾಡಿ ಮಾತಾಡಮ್ಮ, ನಿಂಗೆ ಬೇಜಾರೆಲ್ಲ ಉಂಟೋಯ್ತದೆ. ನಾನು ಅವ್ರ ಹತ್ರ ಮಾತಾಡಲ್ಲ. ಅವ್ರ ಮೇಲೆ ನಂಗೆ ಕೋಪ ಬಂದಿದೆ. ನಾನು ಒಬ್ನೇ ಬಿಟ್ಟು ಚಿಕ್ಕಿ ಮನೆ ಹೋಗಿದ್ದಾರೆ. ಹಂಗೆಲ್ಲ ಹೇಳ್ಬಾರ್ದು ಕಣವ. ನೀನಿಲ್ಲ ಅವ್ರನ್ನ ಹೆಂಗ್ ಮಿಸ್ ಮಾಡ್ಕೋತಾ ಇದೆಯೋ, ಅವರು ನಿನ್ನ ಹಂಗೆ ಮಿಸ್ ಮಾಡ್ಕೊತಿರ್ತಾರೆ. ನಿನಗೆ ಹೇಗೆ ಅವ್ರನ್ನ ನೋಡ್ಬೇಕು ಅನ್ಸಿದ್ಯೋ ಅವ್ರಿಗೂ ನಿನ್ನ ನೋಡ್ಬೇಕು ಅನ್ಸಿರುತ್ತಲ್ವಾ? ಈಗ ಫೋನ್ ಮಾಡಿ ಮಾತಾಡ್ಬಿಟ್ರೆ ಎಲ್ಲ ಸರಿ ಹೋಯ್ತದೆ. ಫೋನ್ ಮಾಡೋಣ? ಸರಿ, ಹಾಗಾದ್ರೆ ವಿಡಿಯೋ ಕಾಲ್ ಮಾಡಿ. ಹಾ, ಲಕ್ಷ್ಮಿ, ಸಿದ್ದೇಗೌಡರು ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಹೌದಾ? ಮನೆಗ್ ಹೋಗಿರ್ತಾನೆ, ಯಾರು ಇಲ್ಲ ಅಂತ ಫೋನ್ ಮಾಡ್ತಿರ್ತಾನೆ. ಆನ್ ಮಾಡಿ. ಲಕ್ಷ್ಮತೆ. ಸಿದ್ದು, ಲಕ್ಷ್ಮತೆ, ನೀವು ಅವ್ರನ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೀರಾ ಅಂತ ನಿಮ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳು ಅವಳು. ಹೌದಾ? ಆಹಾಹಾ, ಚೋಟುದ್ದ ಇಲ್ಲ ಚೋಟ್ ಮೆಣಸಿನ್ಕಾಯಿ ಆಗ್ಲಿ ನೀ ಕೋಪನಾ? ನಾನು ಒಬ್ಬಳನ್ನ ಬಿಟ್ಟು ಎಲ್ರು ನಿಮ್ ಮನೆಗ್ ಬಂದಿದ್ದಾರೆ. ನನ್ನನ್ನ ಕರ್ಕೊಂಡು ಹೋಗ್ಬೇಕಿತ್ತು ತಾನೇ. ಅರೆ, ಮುಂದಿನ ಸರ್ತಿ ಬಂದಾಗ ನಿನ್ನನ್ನು ಕರ್ಕೊಂಡು ಬರ್ತಾರೆ. ಈಗ ನಗ್ನಗ್ತ ಅಜ್ಜಿ ಜೊತೆ ಮಾತಾಡ್ಬೇಕು ತಾನೆ. ಪ್ರಾಮಿಸ್ ಕರ್ಕೊಂಡು ಹೋಗ್ತೀರಾ? ಪ್ರಾಮಿಸ್. ಮಾತಾಡಲ್ಲ ಅಂದು ಈಗ ಅವಳೇ ವಿಡಿಯೋ ಕಾಲ್ ಮಾಡಿದಾಳೆ. ಲಕ್ಷ್ಮತೆ, ಹೇಗಿದ್ದೀರಾ? ಅಲ್ಲ, ನಂಗೊಂದು ಮಾತು ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತಿರ್ಲಿಲ್ವೇ? ಅಯ್ಯೋ, ಇಲ್ಲಿಗೆ ಬರೋದು ಗೊತ್ತಿರ್ಲಿಲ್ಲಪ್ಪ, ಅದಕ್ಕೆ. ಸರಿ ಲಕ್ಷ್ಮತೆ, ನಿಮ್ಮಲ್ಲಿ ಆರಾಮಾಗಿರಿ, ನಾನು ಇಲ್ಲಿ ಖುಷಿನ ನೋಡ್ಕೋತೀನಿ. ಆಯ್ತಪ್ಪ. ಖುಷಿ ಪುಟ್ಟ, ಭಾವನಮ್ಮ ಆಫೀಸ್ಗೆ ಹೋದ್ಲಾ? ಹೌದು ತಾತ, ಈಗ ತಾನೇ ಸ್ಕೂಲ್ಗೆ ಹೋಗಿ ಬುಕ್ಸ್ ತಗೊಂಡ್ವಿ. ಭಾವನಮ್ಮ ಹಾಗೆ ಆಫೀಸ್ಗೆ ಹೋದ್ರು. ಸೂಪರ್. ಅಜ್ಜಿ, ಎಷ್ಟು ವರ್ಷದಿಂದ ಈ ಅಭ್ಯಾಸ? ಇದು ಮದುವೆಗೆ ಬಂದಾಗಿಂದ ಅಭ್ಯಾಸನಪ್ಪ. ಅಪ್ಪನಿಗೆ ಎಲ್ಲಡ್ಕಂದ್ರೆ ಭಾಳ ಇಷ್ಟ. ನನಗೂ ಹಾಗೆ ರೂಢಿ ಆಗೋಯ್ತಪ್ಪ. ಇದು ನನಗೆ ಎಲ್ಲಡಿಕೆ ಕುಟ್ಟೋ ಮಿಷನ್ನು. ಕುಟ್ಟೋ ನೀನು. ಅಜ್ಜಿ, ಈ ವಯಸ್ಸಿಗೆ ನೀವು ಇಷ್ಟೊಂದು ಲವಲವಿಕೆಯಿಂದ ಆಕ್ಟಿವ್ ಆಗಿದ್ದೀರಲ್ಲ,
ತುಂಬ ಸಂತೋಷ ಆಗುತ್ತೆ ನೋಡೋಕ್ಕೆ. ನಿಮ್ಮ ವಯಸ್ಸಿಗೆ ನಾವಿರ್ತೀವೋ ಇಲ್ವೋ. ಆಗಿನ ಕಾಲದ ಊಟ ತಿಂಡಿ ಹಂಗಿತ್ತು ಅಳಿ ಅಂದರೆ. ಈಗ ಎಲ್ಲ ಕೆಮಿಕಲ್ಮಯ. ಊಟದ ಜೊತೆಗೆ ವಿಷನೂ ತಿಂತಾ ಇದ್ದೀವಿ. ಅದು ಸರಿ ಮಾವ, ಕ್ವಾಂಟಿಟಿ ಹೆಚ್ಚಾಗ್ತಿದ್ದಂಗೆ ಕ್ವಾಲಿಟಿ ಕಡಿಮೆ ಆಗೇ ಬಿಡುತ್ತಲ್ವ. ಅಲ್ಲಪ್ಪ, ಇಷ್ಟು ದೊಡ್ಡ ಮನೆಯಲ್ಲಿ ನಮ್ಮ ಜಾನು ಕೆಲಸ ಮಾಡೋಕ್ಕಾಗುತ್ತೇನಪ್ಪ? ಅದರ ಅವಶ್ಯಕತೆ ಅವ್ರಿಗಿಲ್ಲ. ಅದನ್ನ ಮಾಡಕ್ಕೆ ಅಂತಾನೆ ಕೆಲಸದವ್ರು ಇದಾರಲ್ಲ. ಓ ಹೌದಾ ಅಳಿ ಅಂದರೆ? ನಾವು ಬಂದಾಗ್ಲಿಂದ ಒಬ್ಬರು ಕಾಣಿಸ್ಲೇ ಇಲ್ಲ. ಮಾವ, ಅವ್ರು ನಾವು ಹೇಳಕ್ ಮುಂಚೆನೆ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಟ್ಬಿಟ್ಟಿರ್ತಾರೆ. ನೀವೆಲ್ಲರೂ ಎದ್ದೇಳೋಕ್ಕೂ ಮುಂಚೆನೆ ಕೆಲಸ ಎಲ್ಲ ಮಾಡಿ ಹೋಗ್ತಾರ. ಹಾಗಾದ್ರೆ ನೀವು ಹುಷಾರಾಗಿರಪ್ಪ. ಅದರ ಚಿಂತೆ ಏನೂ ಇಲ್ಲ. ಅವರು ತುಂಬ ನಂಬಿಕಸ್ಥರು. ಈ ಮನೆ ತಮ್ಮದೇ ಅನ್ನೋ ರೀತಿಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ನೀವೇ ನೋಡ್ತಾ ಇದ್ದೀರಲ್ಲ. ಅದು ನಿಜ ಬಿಡಿ. ಮನೆ ಮಾತ್ರ ಅಳಿ ಅಂದರೆ ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ಬೇಕುಟ ಅಳಿಯಂದ್ರೆ ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಿ? ಮಂಗಳ ಮನೆಗ್ ಬಂದಿದ್ಲಂತೆ. ಹಾಗೆ ನೀನ್ ಜಾಸ್ತಿ ಮಾತಾಡಿದ್ರೆ ಕೆಲಸ ಬಿಡಿಸ್ಬಿಡ್ತೀನಿ ನೋಡು. ಬಾಯಿ ಮುಚ್ಕೊಳ್ಳಿ, ಕರ್ಕೊಂಡು ಹೋಗ್ ನನ್ನ. मैडम 1 मिनट, आप इधर ही आ जाइए. ಅಲ್ಲ ಅಳಿಯಂದ್ರೆ, ನೀವು ನಮ್ ಮಂಗಳಂಗೆ ಈಗ ಮಾಡೋದು? ಕ್ಷಮಿಸಿ ಅತ್ತೆ, ಮಂಗಳ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋ ವಿಷಯ ನನಗೆ ಖಂಡಿತ ಗೊತ್ತಿಲ್ಲ. ಆದರೆ ಅವ್ರು ಬಂದಾಗ ಜಾನ್ವಿ ಅವ್ರಿಗೊಂದು ಫೋನ್ ಮಾಡ್ಬೋದಿತ್ತಲ್ವಾ? ಒಳಗೆ ಕರ್ಕೊಂಡಿರೋರಪ್ಪ. ಹೌದಮ್ಮ, ಅಕ್ಕ ಮನೆಗೆ ಬಂದಿರೋ ವಿಷಯ ನಂಗೆ ಇವಾಗಲೇ ಗೊತ್ತಾಗಿದ್ದು. ಅವಳು ನಂಗೆ ಕಾಲ್ ಮಾಡ್ಬೋದಿತ್ತಲ್ವಾ? ಫೋನ್ ಮಾಡಿದ್ಲಂತೆ. ನಿನ್ ಫೋನ್ ರೀಚ್ ಆಗ್ಲಿಲ್ಲ ಅಂತ ಹೇಳಿದ್ಲು. ಇದೆಲ್ಲ ನೆಟ್ವರ್ಕ್ ಏನೋ ಕಟ್ ಆಗುತ್ತಲ್ಲ, ಅದರಿಂದ ಆಗಿರೋ ಪ್ರಾಬ್ಲಮ್ ಅನ್ಸುತ್ತೆ. ಆದ್ರೂ ಅಳಿ ಅಂದರೆ ಮನೆಗೆ ಬಂದವ್ರ ಜೊತೆ ಆ ವಾಚ್ಮ್ಯಾನ್ ಹಾಗೆ ನಡ್ಕೋಬೋದಾ? ತಪ್ಪು ಅವನದಲ್ಲ ಮಾವ, ಅವನಿಗೆ ಕನ್ನಡ ಬರೋದಿಲ್ಲ. ಮನೆಗೆ ಗೊತ್ತಿಲ್ಲದೆ ಇರೋರು ಯಾರಾದರೂ ಹೀಗೆ ಬಂದಾಗ ಬಲವಂತವಾಗಿ ಒಳಗೆ ಹೋಗೋ ಪ್ರಯತ್ನ ಮಾಡಿದ್ರೆ ಹೀಗೆ ಮಾಡಿಬಿಡ್ತಾನೆ. ಮುಂದಿನ ವರ್ಷ ನನಗೆ ಪರಿಚಯ ಇದೆ ಅಂತ ಹೇಳ್ಕೊಂಡು ಯಾರೋ ಇಬ್ರು ಮನೆಗೆ ನುಗ್ಗಿ ದರೋಡೆ ಮಾಡಿಬಿಟ್ಟಿದ್ರು. ಆಗ್ಲಿಂದ ಗೊತ್ತಿಲ್ಲದಿರೋರು ಬಂದರೆ ಹೀಗೆ. ಆದರೆ ಮಂಗಳವರು ಒಬ್ಬರೇ ಬಂದಿದ್ದಾರಲ್ಲ, ಅದೇ ಸಮಸ್ಯೆ ಆಗಿರೋದು. ಈಗ ನೋಡಿ, ನೀವೆಲ್ಲರೂ ಒಟ್ಟಿಗೆ ಬಂದಿದ್ದೀರಿ, ಒಳಗೆ ಬಿಟ್ಟಿದೆ ಅಂತಾನೆ. ನಾನು ಈಗಲೇ ಅವನಿಗೆ ಮಾತಾಡ್ತೀನಿ ತಾಳಿ. ಇರ್ಲಿ ಬಿಡಿ. ವಿಷಯ ಏನಂದ್ರೆ, ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮನ್ನು ನೋಡಕ್ ಬರ್ತಾರೆ, ಅವ್ರ ಜೊತೆ ಇವ್ನಿಂಗ್ ವರ್ತಿಸ್ಬಿಟ್ರೆ ನಿಮ್ ಗೌರವ ಏನಾಗುತ್ತೆ? ನಮ್ಮ ಭಾಷೆ ಗೊತ್ತಿರೋರ್ನ ನೇಮಕ ಮಾಡ್ಕೊಂಡ್ಬಿಡಿ. ಸರಿ ಮಾವ, ಆದರೆ ಮಂಗಳ ಅವ್ರಿಗೆ ನಮ್ಮಿಂದ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಅಯ್ಯೋ ರೀ, ನಿಮ್ದೇನು ತಪ್ಪಿಲ್ಲ, ನೀವ್ ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಅಪ್ಪ, ನಾನ್ ಈ ಮನೆಗ್ ಬರಕ್ಕಿಂತ ಮೊದ್ಲು ಇವ್ರೊಬ್ರೇ ಇದ್ದಿದ್ದು. ಆಗ ಗೊತ್ತಿಲ್ದಿರೋರು ಯಾರು ಮನೆಗ್ ಬರ್ತಿರ್ಲಿಲ್ಲ. ಅಕ್ಕ ಹೀಗ್ ದಿಢೀರ್ ಅಂತ ಬಂದ್ಬಿಟ್ರೆ ಏನ್ ಮಾಡಕ್ಕಾಗುತ್ತೆ? ಅವಳ ಬಗ್ಗೆ ಮೊದ್ಲೇ ಗೊತ್ತಲ್ಲ, ಇಲಿ ಬಂತು ಅಂದ್ರೆ ಹುಲಿ ಬಂತು ಅಂತ ಅಂತಾಳವಳು. ಸುಮ್ನೆ ಅವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡಿ ನೀವು. ಸರಿಮಾ. ದೇವ್ರೆ ಕಾಪಾಡಪ್ಪ. ಆದಷ್ಟು ಬೇಗ ನನ್ನ ಕಮ್ಲಿ ನನ್ನ ಪ್ರೀತಿನ ಒಪ್ಕೊಳಂಗ್ ಮಾಡಪ್ಪ.
ನಾವಿಬ್ರು ಒಟ್ಟಿಗೆ ಬರ್ತಿದ್ರೆ ನೋಡಕ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಜೋಡಿ ಅಂತೂ ಸೂಪರ್. ಓ ಹಾಯ್. ಓ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ನಿಮ್ಮವರೆಲ್ಲ ಆರಾಮ? ಓಹ್ ಚೆನ್ನಾಗಿದ್ದಾರೆ. ಕೇಳ್ದೆ ಅಂತೇಳಿ ಹೇಳ್ತೀನಿ. ಯಾರದು? ಆಮೇಲೆ ಹೇಳ್ತೀನಿ. ನಿಮ್ಗೆ ಒಳ್ಳೇದಾಗ್ಲಿ. ಸಿಚ್ಚು ಸಿಂಚು, ದೇವ್ರೆ ಅವರಿಬ್ಬರಿಗೂ ಆಶೀರ್ವಾದ ಮಾಡಿದ್ದಾನೆ ಅನಿಸ್ತಾ ಇದೆ. ಹೌದಮ್ಮ. ಆಗ ಅಡುಗೆ ಮಾಡಿ ಊಟ ಮಾಡಿದ ಮೇಲೆ ಕೆಲಸಗಳನ್ನ ಮಾಡೋದು ಬೋರ್ ಆಗ್ತಾ ಇತ್ತು. ಹಾಗಾಗಿ ಮುಂಚೆನೆ ಎಲ್ಲ ಕೆಲಸ ಮುಗಿಸ್ಬಿಡ್ತಿದ್ದೆ, ಆಮೇಲೆ ಊಟ. ಈಗಲೂ ಅದೇ ಅಭ್ಯಾಸ ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ. ಅದು ಒಂಥರ ಒಳ್ಳೇದೇನಪ್ಪ. ಗುಡ್ಡೆ ಹಾಕೊಂಡು ತೊಳಿಯೋಕೆ ಹೋದ್ರೆ ಜಾಸ್ತಿ ಅನಿಸುತ್ತೆ. ಆಗಿಂದಾಗಲೇ ಪಾತ್ರೆ ತೊಳೆದ್ಬಿಟ್ರೆ ಕೆಲಸನೂ ಕಮ್ಮಿ ಆಗುತ್ತೆ ಕಣಪ್ಪ. ಜಾನು, ನೀನು ಅದೇ ಫಾಲೋ ಮಾಡ್ಬಿಡಮ್ಮ. ಅಳಿಯಂದ್ರಿಗೆ ಇಷ್ಟ ಆಗದ ಹಾಗೆ ನೀನೇನು ಮಾಡ್ಕೋಬೇಡ. ಹ್ಞೂ ಅಪ್ಪ, ಅವ್ರಿಗೆ ಏನ್ ಇಷ್ಟನೋ ನಾನು ಹಾಗೆ ನಡ್ಕೊಳ್ಳೋದು. ಜಾನ್ವಿಯವ್ರ ಬಗ್ಗೆ ಏನು ಅನುಮಾನ ಪಡೋ ಅವಶ್ಯಕತೆನೇ ಇಲ್ಲ ನೋಡಿ. ಶಿ ಈಸ್ ಪರ್ಫೆಕ್ಟ್. ಹಾಗೆ ನಂಗೊಂದು ಅರ್ಜೆಂಟ್ ಕಾಲ್ ಇದೆ, ನಾನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಲ್ಲಿ ಪರವಾಗಿಲ್ಲ ಜಾನು, ಅಳಿಯಂದ್ರಿಗೆ ಒಳ್ಳೆ ಅಭ್ಯಾಸ ಇದೆ. ನಿನಗ್ ಕೆಲ್ಸ ಕಡಿಮೆ ಆಯ್ತು ಬಿಡು. ಅಯ್ಯೋ ಅಮ್ಮ, ಇಲ್ಲಿ ನಂಗೆ ಏನು ಕೆಲ್ಸನೇ ಇಲ್ಲ ಮಾಡಕ್ಕೆ. ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಮಾಡ್ತಾನೆ ಟೈಮ್ ಹೋಗಿರುತ್ತೆ. ಅದಕ್ಕೆ ಹೊಸ ರುಚಿನಾದ್ರೂ ಹೇಳ್ಕೊಡು ಅಂತ ನಿಂಗೆ ಅವಾಗ ಫೋನ್ ಮಾಡ್ತಿರ್ತೀರಿ. ಅದ್ರಲ್ಲಾದ್ರೂ ಟೈಮ್ ಪಾಸ್ ಆಗುತ್ತೆ ಅಂತ. ಯಾಕೆ ಜಾನ್ವಿಯವರು ಹೀಗೆ ನಡ್ಕೋತಾ ಇದ್ದಾರೆ? ಇವ್ರನ್ನ ಹೀಗೆ ಬಿಟ್ರೆ ಇನ್ನೂ ಏನೇನು ಹೇಳ್ತಾರೋ. ಖುಷಿಲಿ ನಾನು ರಾತ್ರಿ ಎಲ್ಲ ಹಾಡಿಸಿದ್ದು, ನೀಲ್ ಡೌನ್ ಮಾಡಿಸಿದ್ದು ಎಲ್ಲದನ್ನು ಹೇಳ್ಬಿಟ್ರೆ ಆಮೇಲೆ ಇವರೆಲ್ಲ ನನ್ನ ನಂಬ್ತಾರ. ಹಾಗಾಗಬಾರ್ದು. ಈ ಸಮಯದಲ್ಲಿ ಜಾನ್ವಿಯವರನ್ನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಜಯಂತ. ಸರಿ, ನಾನು ಹೋಗಿ ಪಾತ್ರೆ ತೊಳ್ತೀನಿ. ನಾನು ಬರ್ತೀನಿ ಬಾ. ಏನ್ ಮಗಳೇ, ಬರ್ತಾನೆ ಇದ್ದೀವಲ್ಲೋ? ಸುತ್ತಮುತ್ತ ಅಂಗಡಿ ಇದೆಯಾ ಏನು? ನಂಗೂ ಗೊತ್ತಿಲ್ಲಪ್ಪ. ಏನ್ ತಮಾಷೆ ಮಾಡ್ತೀಯಾ? ಬೆಳಗ್ಗೆ ಹೊತ್ತು ನೀನು ಹಾಲು ತರೋದಕ್ಕೆ, ತರಕಾರಿ ತರೋದಕ್ಕೆ ಬರಲ್ವಾ? ಅಂಗಡಿ ಎಲ್ಲಿದೆ ಏನು ಗೊತ್ತಿಲ್ವೇನೋ? ನಾನು ಹೇಳಿದ್ನ, ಅವರು ಮದುವೆಯಾಗಿ ಬಂದಾಗ್ಲಿಂದ ಬರೀ ಓದಿನ ಕಡೆ ಗಮನ ಹರಿಸ್ತಾ ಇದ್ದಾರೆ. ಅದಕ್ಕೆ ಹೊರಗೆ ಹೀಗೆಲ್ಲ ಬಂದಿಲ್ಲ. ಬಂದ್ರು ನನ್ನ ಜೊತೆ ಕಾರಲ್ಲಿ ಬರ್ತಾರಲ್ವಾ, ನಾನು ಆಫೀಸಿಂದ ಬರ್ತಾನೆ ದಿನಸಿ ಸಾಮಾನೆಲ್ಲ ತಂದ್ಬಿಡ್ತೀನಿ. ಹಿಂದೆ ಹೋದ್ರೆ ಆನ್ಲೈನ್ ಆರ್ಡರ್ ಮಾಡ್ಕೊತೀನಿ. ಅಲ್ಲ ಅಳಿಯಂದ್ರೆ, ದಿನ ಬರ್ದೇ ಇದ್ರು ಪರವಾಗಿಲ್ಲ, ವಾರಕ್ಕೊಂದಿನಾದ್ರೂ ನೀವು ಜಾನು ಇಬ್ರು ಆಚೆ ಒಂದಷ್ಟು ಓಡಾಡಿದ್ರೆ ನಿಮಗೂ ಒಂದು ಸ್ವಲ್ಪ ಮನಸ್ಸಿಗೆ ಹಗುರ ಅನ್ಸುತ್ತೆ. ಅವಳಿಗೂ ಸುತ್ತಮುತ್ತ ಏನಿದೆ ಅಂತ ಗೊತ್ತಾಗುತ್ತೆ.
ಸರಿ ಮಾವ, ಇನ್ಮೇಲೆ ಹಾಗೆ ಮಾಡ್ತೀನಿ. ಕೆಲಸದ ಒತ್ತಡ ಇತ್ತಲ್ಲ, ಅದಕ್ಕೆ ಗಮನ ಕೊಡೋಕ್ಕಾಗಿಲ್ಲ. ಅದು ಸರಿ ಬಿಡಿ. ಅಲ್ಲ ಮಗಳೇ, ಅಳಿಯಂದ್ರೇನೋ ಬ್ಯುಸಿ ಇರ್ತಾರೆ. ನೀನಾದರೂ ಸಂಜೆ ಹೊತ್ತು ಬಿಡುವಾದಾಗ ಸುತ್ತಮುತ್ತ ಓಡಾಡಿಕೊಂಡು ಎಲ್ಲೆಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ವಮ್ಮ? ಅಪ್ಪ, ವಾಕಿಂಗ್ಗೋಸ್ಕರ ನಾನು ಯಾಕೆ ಇಷ್ಟು ದೂರ ಬರಲಿ? ಮನೆ ಮುಂದೆನೇ ಪಾರ್ಕ್ದಷ್ಟು ದೊಡ್ಡ ಜಾಗ ಇದೆಯಲ್ಲ, ಅಲ್ಲೇ ನಾನು ವಾಕ್ ಮಾಡ್ತಿರ್ತೀನಿ. ಆಮೇಲೆ ಕೆಲಸಗಳೆಲ್ಲ ಮುಗಿಸೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ, ಆಚೆ ಬರಬೇಕು ಅಂತಾನೆ ಅನ್ಸಲ್ಲ. ನೋಡಿ, ನಾನು ಅಷ್ಟೇ ಹೊರಗೆ ಹೋಗೋಣ ಅಂತ ಕೇಳಿದಾಗೆಲ್ಲ ಹೀಗೇನೆ, ಇಲ್ಲ ಅಡುಗೆ ಮಾಡಬೇಕು, ಇಲ್ಲ ಓದ್ಕೋಬೇಕು ಅಂತ ಏನೋ ಒಂದು ಹೇಳ್ಬಿಡ್ತಾರೆ. ಸರಿ, ಈಗೇನು ಇಲ್ಲೇ ಹತ್ರ ಇರೋರು ಅಂಗಡಿ ಇದೆಯಾ ಅಥವಾ ಹಿಂದಕ್ಕೆ ಹೋಗೋಣವಾ? ಇಲ್ಲೇ ಮುಂದಕ್ಕೆ ಎಡಕ್ಕೆ ಹೋದರೆ ಅಂಗಡಿ ಇದೆ, ಸೂಪರ್ ಮಾರ್ಕೆಟು. ಅಂದರೆ ನಾನು ಮಾಡೋ ಅಡುಗೆ ರುಚಿ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದೀರ. ಅದೇ ಮತ್ತೆ ನಾನೆಲ್ಲಿ ಹಾಗೆ ಹೇಳಿದೆ, ಅಮ್ಮನ ಕೈ ರುಚಿನ ತುಂಬ ಮಿಸ್ ಮಾಡ್ಕೋತಿದ್ದೆ ಅಂತ ಹೇಳಿದೆ ಅಷ್ಟೆ. ನೀವು ಮಾಡೋ ಅಡುಗೆ ರುಚಿ ಇರಲ್ಲ ಅಂತ ಹೇಳಕ್ಕಾಗತ್ತಾ? ನೀವು ಮೊದಲೇ ನಳ ಮಹಾರಾಜನ್ ವಂಶದವರು. ಇಷ್ಟು ಕಡಿಮೆ ನನ್ನ ಜೊತೆ ಇದ್ದೀರಿ, ಇನ್ನೆಲ್ಲಿರ್ಬೇಕಿತ್ತು? ಅಪ್ಪ ಅಮ್ಮನ ಜೊತೆ ಮಲ್ಕೊಳಕ್ಕೆ ಹೋಗಲ್ವಾ? ಬೆಳಗ್ಗೆಯಿಂದ ನಾನು ಅವ್ರ ಜೊತೆನೇ ಇದ್ದೀನಿ, ನಿಮ್ಮ ಕಡೆ ನನ್ನ ಗಮನನೇ ಕೊಟ್ಟಿಲ್ಲ. ಈಗಲೂ ನಾನು ಅಲ್ಲೇ ಹೋದ್ರೆ ನಿಮಗೆ ಬೇಜಾರಾಗಲ್ವಾ? ಅದು ನಿಜ ಅನ್ನಿ, ಆದರೆ ಏನು ಮಾಡೋದು, ಮನೆಯವರೆಲ್ಲ ಮನೆಗೆ ಬಂದಿರೋವಾಗ ನನ್ನ ಕಡೆ ಗಮನ ಕೊಡೋದು ಸ್ವಲ್ಪ ಕಷ್ಟ. ಯಾಕ್ರಿ ಹಾಗೆ ಹೇಳ್ತೀರಾ? ನೀವು ನನ್ನ ಮುದ್ದು, ನಾನು ಎಲ್ಲೇ ಇದ್ರೂ ನನ್ನ ಮನಸ್ಸೆಲ್ಲ ನಿಮ್ಮ ಹತ್ರನೇ ಇರುತ್ತೆ. ಏನೋ ಅಪ್ಪ ಅಮ್ಮ ಬಂದಿದ್ರಲ್ಲ ಅಂತ ಅವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಿದ್ದೆ ಅಷ್ಟೇ. ಇವಾಗ ನಿಮ್ಮ ಜೊತೆನೇ ಇದ್ದೀನಲ್ಲ, ನಾನು ನಿಮ್ಮ ಜೊತೆ ಇರೋದೇ ಖುಷಿನೇ. ಇದನ್ನ ಖುಷಿ ಅನ್ನಲ್ಲ ಜಾನವರೇ, ಬ್ಯಾಲೆನ್ಸ್ ಅಂತಾರೆ. ನೀವು ಮನೆಯವ್ರ ಜೊತೆ ಇದ್ದಾಗ ಖುಷಿಯಾಗಿರ್ತೀರಿ, ನನ್ನ ಜೊತೆ ಇದ್ದಾಗ ಆ ಖುಷಿ ಕಾಣಿಸೋದೇ ಇಲ್ವಲ್ಲ. ಜಾನ್ವಿಯವರೇ, ನೀವಿವತ್ತು ತುಂಬ ಸ್ಪೆಷಲಾಗಿ ಕಾಣಿಸ್ತಾ ಇದ್ದೀರಿ. ಸ್ಪೆಷಲಾ? ಇಲ್ವಲ್ಲ, ದಿನ ಹೇಗೆ ಕಾಣ್ತಿದ್ದೀನೋ ಇವತ್ತು ಹಾಗೆ ಕಾಣಿಸ್ತಿದ್ದೀನಿ. ನೀವು ದಿನ ಸ್ಪೆಷಲ್ ಆಗೇ ಕಾಣಿಸ್ತೀರಿ. ನಿಮ್ಮ ಕಣ್ಣಲ್ಲಿ ನನ್ನ ಸೆಳೆಯೋ ಶಕ್ತಿ ಇದೆ. ಹಾಗೆಲ್ಲ ಏನಿಲ್ಲ, ನಿಜ ಹೇಳಬೇಕಂದ್ರೆ ನೀವು ನಂಗೆ ತುಂಬ ಸ್ಪೆಷಲ್. ನಿಮ್ಮ ಜೊತೆ ಕಳೆಯೋ ಒಂದೊಂದು ಕ್ಷಣನೂ ನಂಗೆ ಸ್ಪೆಷಲ್. ಈ ನಿಮ್ಮ ಅಂದಕ್ಕೆ ಸರಿ ಸಾಟಿನೇ ಇಲ್ಲ. ಚಂದನದ ಗೊಂಬೆ ಕಂಡಂಗೆ ಕಾಣ್ತಾ ಇದ್ದೀರಿ. ನನ್ನ ಹತ್ರ ಇಷ್ಟೆಲ್ಲ ಮಾತಾಡಿ ನಾನು ಮಲಗಿದ ಮೇಲೆ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ರೆ ಹಾಗಾಗಕ್ಕೆ ಬಿಡಬಾರ್ದು. ಧೈರ್ಯ ಸಾಕಾಗ್ಲಿಲ್ವಾ? ನನ್ನನ್ನು ನೆನ್ಸ್ಕೊಳ್ಳಿ ಮೇಡಮರೇ, ನೀವು ಅನ್ಕೊಂಡಂಗೆ ಗೌಡ್ರು ಬೇರೆ ಯಾರು ಅಲ್ಲ, ಅದು ನಾನೇ ಅಂತ ಹೇಳಿ. ಅದೇನೋ ಸ್ಪೆಷಲ್ ಅಂತ ಹೇಳ್ತಿದ್ರಲ್ಲ, ಅದೇನು ಅಂತ ಹೊಸಿ ಹೇಳಿ ಅಂತ ಕೇಳಿ. ನೀನ್ ಹೇಳ್ದಂಗೆ ಆಗುದಿಲ್ಲ ಕಲ, ನಿನ್ ಮಾತು ಕೇಳ್ಕೊಂಡು ಹೊಂಟೋದ್ರೆ ಅಷ್ಟೇಯ. ನಾಳಿಕಂತದ್ ಏನಿರ್ಬೋದು? ಗೌಡ್ರೆ, ನಾಳೆ ಹತ್ತಿಗೆ ಹೇಳಿರೋದು ನೀವು ಸಿಕ್ಕರೆ ಸ್ಪೆಷಲ್ ಅಂತ. ನೀವು ಹೋದ್ರೆ ತಾನೇ ಏನ್ ಸ್ಪೆಷಲ್ ಅಂತ ಗೊತ್ತಾಗೋದು. ಹಂಗಂತಿಲ್ಲ? ಈಗ ನಾಳಿಕೆ ನಾನು ಅವ್ರ ಮುಂದ್ಗಡೆ ಹೋಗಿ ನಿಂತ್ಕೊಂಡ್ರೆ ಅವ್ರನ್ನ ಏನ್ ಮಾಡ್ಬೋದು? ಹೋಗಲ್ಲ. ಅಯ್ಯಪ್ಪ, ಭಯಂಕರವಾಗದೆ. ಬೇಡ ಬೇಡ. ನಾಳಿಕಂತದ್ ಏನಿರ್ಬೋದು? ಏನ್ ಮಾಡೋದೀಗ? ಸಾರಿ ರೀ, ನೀವು ಮಲಗಿದ್ರಲ್ಲ. ನನಗೆ ನಿದ್ದೆ ಮಾಡೋಕ್ಕಾಗತ್ತಾ? ಮಧ್ಯರಾತ್ರಿ ಕಣ್ಬಿಟ್ಟು ನೋಡಿದಾಗ ನೀವಿಲ್ಲ ಅಂದರೆ ನನಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ? ಸಾರಿ ರೀ, ನೀವು ಅಷ್ಟು ಚೆನ್ನಾಗಿ ಮಗು ಥರ ಮಲಗಿದ್ರಿ, ಎಬ್ಸಕ್ಕೆ ಮನಸ್ಸಾಗಲಿಲ್ಲ. ಅಷ್ಟರಲ್ಲಿ ಅಕ್ಕಂಗೆ ವಿಶ್ ಮಾಡಿ ಬಂದ್ಬಿಡೋಣ ಅಂತ ಹೋಗಿ ಬಂದೆ. ಮತ್ತೆ ದಯವಿಟ್ಟು ಯಾವತ್ತೂ ಹೀಗೆ ಮಾಡಿಬಿಡಿ ಜಾನ್ವಿಯವರೇ. ನಾನು ಹುಚ್ಚನ ಹಾಗೆ ನಿಮ್ಮ ಪ್ರೀತಿ ಮಾಡ್ತೀನಿ ನಿಜ, ಆದರೆ ನೀವು ಹೀಗೆ ನಡ್ಕೊಂಡಾಗ ನನಗೆ ತುಂಬ ಕಷ್ಟನೂ ಆಗುತ್ತೆ. ನಾನು ಹೀಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮಗೆ ಬೇಜಾರಾಯ್ತಲ್ಲ ಅಂತ ನಂಗೆ ಫೀಲ್ ಆಗ್ತದೆ. ಅಷ್ಟೆಲ್ಲ ಫೀಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಹೋಗಿದ್ದು ಒಳ್ಳೆ ಉದ್ದೇಶದಿಂದ ತಾನೇ. ನಾನೇ ಅಪಾರ್ಥ ಮಾಡ್ಕೊಂಬಿಟ್ಟೆ. ಬರ್ತ್ಡೇ ವಿಶ್ ಮಾಡೋಕ್ಕೆ ಹೋಗಿ. ಎನಿವೆ, ಮತ್ತೆ ಯಾವತ್ತೂ ಹೀಗೆ ಮಾಡಬೇಡಿ. ನೀವು ಹೀಗೆ ಮಾಡಿದ್ರೆ
ನಾನು ಮತ್ತೆ ಒಂಟಿಯಾಗಿದ್ದೀನೇನೋ ಅಂತ ಅನ್ನಿಸ್ಬಿಡತ್ತೆ. ಇಲ್ಲ ರೀ, ಯಾವತ್ತೂ ಹಾಗೆ ಮಾಡಲ್ಲ. ಥ್ಯಾಂಕ್ ಯು ಕಣ. ಹರಿ ಹರಿ ಇದೇನಿದು ಕೇಕು? ಯಾರು ಬರುತ್ತೆ ಇವತ್ತು? ಭಾವನಾ ಅದು. ಓ ಹೌದಲ್ವಾ, ಮತ್ತೆ ಬಿಟ್ಟಿದ್ವಿ ನಾವು. ನಾನು ಹೋಗಿ ಅವಳನ್ನ ಕರ್ಕೊಂಡ್ ಬರ್ತೀನಿ. ಭಾವನಾ, ಅಯ್ಯೋ ಈ ಕೇಕ್ ಎಲ್ಲ ಯಾರು ತರ್ಸಿದ್ರು? ನಾನೇ ಸಿದ್ದು ಫೋನ್ ಮಾಡಿ ಹೇಳ್ದೆ, ಅವ್ನು ತಗೊಂಬಂದ. ಸರಿ, ಆಮೇಲೆ ಮಾತಾಡೋಣ. ಮೊದಲು ಕೇಕ್ ಕಟ್ ಮಾಡ್ಬಿಡು ಬಾ. ಬನ್ನಿ ಮೇಡಮ್ ರೇ. ಅಕ್ಕ ಈ ಕಡೆ ಬನ್ನಿ ಬಾ. ಒಬ್ಬದ ಶುಭಾಶಯ ಮೇಡಮ್ ಅವರೇ. ಇಷ್ಟು ವರ್ಷ ನಾವೆಲ್ಲ ಒಂದೇ ಮನೆಯವರಾದ್ರೂ ಹುಟ್ಟುಹಬ್ಬಕ್ಕೆ ಯಾವತ್ತೂ ಬರಕಾಗಿರ್ಲಿಲ್ಲ. ಈ ಸಲ ನೋಡಿ ಎಲ್ಲ ಸಲದ್ದು ಸೇರಿಸಿ ಒಂದೇ ಸಲ ಹೇಳ್ಬೋದು. ಒಳ್ಳೆದಾಗ್ಲಿ ಮೇಡಮ್ ಅವರೇ. ನೋಡ್ರೆ ತಗೊಳ್ಳಿ. ಮೇಡಮ್ ಅವ್ರು ಯಾಕೋ ನನ್ನ ಕರಿತಾವ್ರಲ್ಲ, ಕೇಕ್ ತಂದಿದ್ಕೆ ಥ್ಯಾಂಕ್ಸ್ ಹೇಳಕ್ಕಿರ್ಬೇಕು. ತಗೊಳ್ಳಿ ಅತ್ತೆ. ಲಕ್ಷ್ಮಿ, ಹಾ, ಇಷ್ಟು ದೊಡ್ಡ ಮನೆಯಲ್ಲಿ ಜಾನು ಒಬ್ಳೇ ಇರ್ತಾಳೆ, ಹಾಗಲ್ತಾಳೋ ಏನೋ. ನಾವಿಲ್ಲ ಅಂದ್ರೆ ಮನೆ ಬಿಕೋ ಅನಿಸುತ್ತೆ. ಜಾನು ಒಬ್ಳೇ ಹೇಗಿರ್ತಾಳೋ. ಅತ್ತೆ, ಜಾನು ಜೊತೆ ಅವಳು ಗಂಡ ಇರುವಾಗ ಅವಳು ಯಾಕೆ ಒಬ್ಳೇ ಇರ್ತಾಳೆ? ಅವರಿಬ್ರು ಜೊತೆಗೆ ತಾನೇ ಇರ್ತಾರೆ. ನೋಡಿ ಅತ್ತೆ, ನಾವು ಅಪರೂಪಕ್ಕೆ ಬಂದಿರೋದಕ್ಕೆ ಹಾಗನ್ನಿಸ್ತಾ ಇದೆ. ಅವಳಿಗೆ ಇದೆಲ್ಲ ಮಾಮೂಲಿ. ಹಾಗ್ ಬೇಜಾರಾಗಿದ್ರೆ ನಮ್ಮ ಹತ್ರ ಹೇಳ್ಕೊತಾ ಇರ್ಲಿಲ್ವಾ? ಅವಳು ಏನು ಹೇಳಿಲ್ಲ ಅಂದ್ಮೇಲೆ ಅವಳು ಹೊಂದ್ಕೊಂಡಿದ್ದಾಳೆ ಅಂತಾನೆ ಅರ್ಥ. ಆಹಾ, ಏನು ಅತ್ತೆ ಸೊಸೆ ಇಬ್ರು ಡೀಪ್ ಆಗಿ ಏನೋ ಮಾತಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ ಅಂತ ಕೇಳ್ಬೋದಾ? ಇನ್ನೇನಿರುತ್ತೆ ಜಾನು, ಎಲ್ಲ ನಿನ್ ಬಗ್ಗೆನೇ ಮಾತಾಡ್ತಾ ಇದೀವಿ. ಜಾನು, ನಿನ್ ಗಂಡ ನಿನ್ನ ಚೆನ್ನಾಗಿ ನೋಡ್ಕೊಂತಾನಲ್ಲ. ಬಂದಾಗಿಂದ ನೀವೇ ನೋಡ್ತಿದ್ದೀರಾ ಅಲ್ವಾ? ನೀನೇ ಹೇಳು, ಹೇಗ್ ನೋಡ್ಕೊತಿದ್ದಾರೆ ಅಂತ. ಯಾವಾಗಲೂ ನೀನು ಹಿಂದೆ ಮುಂದೆನೇ ತಿರುಗಿತಿರ್ತಾನೆ. ಹಾಗಿದ್ರೆ ನಿನ್ ಪ್ರಕಾರ ನಾನು ಹಿಂದೆ ಸುತ್ತಬಾರ್ದು ಅಂತ ಹೇಳ್ತಿದ್ಯಾ? ಹಾಗಿದ್ರೆ ಅವ್ರಿಗೆ ಹೇಳ್ಬಿಡ್ತೀನಿ, ನಮ್ಮ ಅಜ್ಜಿಗೆ ನೀವು ನನ್ನ ಹಿಂದೆ ಸುತ್ತೋದು ಇಷ್ಟ ಇಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ. ಸರಿನಾ? ನಾನು ಹಾಗಲ್ಲ ಕಡೆ ಹೇಳಿದ್ದು. ನಿನ್ನ ಗಂಡ ಹಿಂದೆ ಮುಂದೆ ಸುತ್ತಿರ್ತಾನೆ. ನಿನ್ನ ಮೇಲೆ ಅವನಿಗೆ ಎಷ್ಟು ಪ್ರೀತಿ ಇದೆ ಅಂತ. ಎಲ್ಲ ನಿಮ್ಮ ಅಪ್ಪನ ಥರಾನೇ. ಹೌದು ಅತ್ತೆ,
ಎಲ್ಲರೂ ರಾಜ್ಕುಮಾರ ನನ್ ಗಂಡನಾಗ್ ಬರ್ಲಿ ಅಂತ ಬೇಡ್ಕೋತಾರೆ. ಆದ್ರೆ ನನ್ ಮಗಳನ್ನ ಆ ರಾಜ್ಕುಮಾರನೇ ಹುಡ್ಕೊಂಡ್ ಬಂದು ಮದ್ವೆ ಆಗಿದ್ದಾನೆ. ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಹೇಳಿ? ಜಾನು, ನೀವಿಬ್ರು ಹೀಗೆ ಖುಷಿ ಖುಷಿಯಾಗಿ 100 ವರ್ಷ ಚೆನ್ನಾಗಿರ್ಬೇಕಮ್ಮ. ಏನ್ ಮಾಡ್ತಿದ್ದೀರಾ ನೀವು? ನಂಗೊಂದು ಅರ್ಥ ಆಯ್ತಾ ಇಲ್ಲಪ್ಪ. ಹಂಗೆ ನೋಡ್ತಾ ಇರು, ಎಲ್ಲ ಅರ್ಥ ಇದ್ದೆ. ಹ್ಯಾಪಿ ಬರ್ಡೇ ಮೇಡಮ್. ಥ್ಯಾಂಕ್ ಯು ಗೌಡ್ರೆ. ಗೌಡ್ರು ನಾನಲ್ಲ ಮೇಡಮ್, ಗೌಡ್ರು ನಿಮ್ಗೆ ಇದನ್ನ ಕೊಡಕ್ಕೆ ಹೇಳೋದು. ಹೌದಾ, ಅವ್ರು ಬಂದಿಲ್ವಾ? ಬರ್ತಾರೆ ಮೇಡಮ್, ಒಂದು 10 ಮಿನಿಟ್ಸು. 1 ಸೆಕೆಂಡ್. ಹ್ಯಾಪಿ ಬರ್ಡೇ ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್. ಅಯ್ಯ, ಏನ್ ಗೌಡ್ರೆ, ಬೊಕ್ಕೆ ನೀವು ಕೊಡ್ತೀರಾ ಅನ್ಕೊಂಡ್ರೆ ಅವ್ನ ಕೈಲಿ ಕೊಟ್ಟು ಕಳ್ಸಿದಿರಲ್ಲ. ಇದನ್ನ ನೋಡಕ್ ನಾನ್ ಬರ್ಬೇಕಾಗಿತ್ತೆ. ಇರ್ಲಾ, ನಾನ್ ಯಾರು ಅಂತ ಅವ್ರಿಗೆ ಗೊತ್ತಾಗೋದು ಮುಂಚೆ ನಾನ್ ನೋಡಿದ್ರೆ ಅವ್ರ ಗುರು ಅನ್ನೋದು ಕಮ್ಮಿ ಆಗ್ಬೇಕಲ್ಲ. ಹೆಣ್ಣು ಒಂದ್ ಅದ್ಭುತ. ನಾವೇನಂತ ಪೂರ್ತಿ ಅವ್ರಿಗೆ ಅರ್ಥ ಆಗ್ಬಿಟ್ರೆ ಅವ್ರು ಅಷ್ಟೇ ಅದ್ಭುತವಾಗಿ ನಮ್ಮನ್ನ ಪ್ರೀತಿ ಮಾಡ್ತಾರೆ. ಆ ಪ್ರೀತಿನ ಗಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದ್ಭುತ ಸಿಕ್ಕೋಕೆ ಅದೃಷ್ಟ ಮಾಡಿರ್ಬೇಕು. ಈ ಸಿದ್ದೇಗೌಡನ ಅದೃಷ್ಟ ಆ ಅದ್ಭುತ ಜ್ಞಾನ ನಿಂತಿದೆಕಲ್ಲ. ಏನೇ ಆಗ್ಲಿ, ಬೊಕ್ಕೆ ನೀವೇ ಕೊಡ್ಬೇಕಾಗಿತ್ತು. ಅದ್ರ ಕರಾಮತ್ತೆ ಬ್ಯಾರೆ ಇರೋದು ಗೊತ್ತೇ. ಪ್ರೀತಿ ಗಳಿಸ್ಕೋದು ಅಷ್ಟು ಸುಲಭ ಅಲ್ಲಕಲ್ಲ. ನೋಡ್ತಾ ಇರೋ, ನಾನು ಅವ್ರ ಎದುರಿಗೆ ಓದಕ್ಕೆ ಓಡ್ಬೋದು, ಹಂಗೆ ತಪ್ಕೊಂಡ್ಬಿಡ್ಬೇಕು, ಹಂಗ್ ಮಾಡ್ತೀನಿ. ಅವರೇ ಫೋನ್ ಮಾಡ್ತಾ ಇರೋದು. ಎತ್ಬಿಟ್ಟು ಏನು ಅಂತ ಕೇಳ್ರಿ. ಹಲೋ, ಹೇಳಿ ಮೇಡಮ್. ಎಲ್ಲಿದ್ದೀರಾ ಗೌಡ್ರೆ? ಬತ್ತವನೆ ಕಳಿಸಿದ ಬೊಕ್ಕೆ ಚಾಕ್ಲೇಟ್ ಸಿಕ್ತು, ತುಂಬಾ ಖುಷಿ ಆಯ್ತು. ಆದ್ರೆ ಇದನ್ನ ನೀವೇ ಕೊಟ್ಟಿದ್ರೆ ಇನ್ನ ಖುಷಿ ಆಗ್ತಿತ್ತು. ಮೇಡಮ್, ನಾನು ಬರೋ ದೋಸಿ ಗೊತ್ತಾದ್ರೆ ನಿಮ್ಗೆ ಬೇಜಾರಾಗ್ಬಾರ್ದು ಅಂತ ಕೊಟ್ಟು ಕಳಿಸ್ಬಿಟ್ಟೆ. ನಿಮಗ್ ಖುಷಿ ಆಯ್ತಲ್ಲ, ನಂಗೂ ಖುಷಿ. ಬೇಗ ಬನ್ನಿ, ನಾನ್ ನಿಮ್ಮನ್ನ ನೋಡ್ಬೇಕು ಅಂತಾನೆ ಬಂದಿರೋದು. ನಾನು ಅಷ್ಟೇ ಇವತ್ತು ಹೆಂಗಾರ ಮಾಡಿ ನಿಮ್ಮನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗುವ ಅಂತಲೇ ಬರ್ತಾವನೆ. ಬೇಗ ಬನ್ನಿ. ಮೇಡಮ್, ಬತ್ತವನೆ. ನೋಡ್ರ, ಏನ್ ನಿಮ್ ಮಾಟ? ಏಯ್, ನೋಡ್ತಾ ಇರ್ಲಾ. ಭಾವನಂದ ನೀವೇನಾ? ಹೌದು, ನಾನೇ ಭಾವನಾ. ನಿಮ್ಮ ಅಪ್ಪ ಹೆಸರು ಶ್ರೀನಿವಾಸನಾ? ನಿಮ್ಮ ಅಮ್ಮನ ಹೆಸರು ಲಕ್ಷ್ಮೀನಾ? ಹೌದು, ನಮ್ಮ ಅಪ್ಪ ಹೆಸರು ಶ್ರೀನಿವಾಸ್, ನಮ್ಮ ಅಮ್ಮ ಹೆಸರು ಲಕ್ಷ್ಮಿ, ನಾನೇ ಭಾವನಾ. ಈಗ್ಲಾದ್ರೂ ಹೇಳಿ ನೀವೆಲ್ಲ ಯಾರು ಅಂತ. ಇವ್ರೆ ಅಂತ ಕನ್ಫರ್ಮ್ ಆಯ್ತು ಕೊಂಡ್ರ. ಅಟ್ಯಾಕ್. ಥ್ಯಾಂಕ್ ಯು. ಈಗ್ಲಾದ್ರೂ ಹೇಳಿ ನೀವೆಲ್ಲ ಯಾರು? ನಾವೆಲ್ಲ ಗೌಡ್ರು ಅಭಿಮಾನಿ ಸಂಘದ ಸದಸ್ಯರು. ಓ, ಗೌಡ್ರಿಗೆ ಇಷ್ಟೆಲ್ಲ ಫ್ಯಾನ್ ಬೇಸ್ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಗೌಡ್ರು ತುಂಬಾ ಸ್ವೀಟು. ಸರಿ, ನಿಮ್ ಗೌಡ್ರು ಎಲ್ಲಿದ್ದಾರೆ?
ನಮ್ಮ ಮಗಳು ಅಳಿಯಂದ್ರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಅಳಿಯಂದ್ರು ಮೊದಲನೇ ಸಲ ನಮ್ಮ ಮನೆಗೆ ಬಂದು ಜಾನು ಕೇಳಿದಾಗ ಏನಪ್ಪ ಇದು ಇದ್ದಕ್ಕಿದ್ದಂಗೆ ಬಂದು ಹಿಂಗೆ ಕೇಳ್ತೀರಿ ಅಂತ ಸ್ವಲ್ಪ ಭಯ ಆಯಿತು. ಆದರೆ ಇನ್ನೆಲ್ಲ ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ. ನಾವು ನಂಬಿದ ದೇವರು ನಮಗೆ ಮೋಸ ಮಾಡಲಿಲ್ಲ. ಜಾನು ಅಳಿಯಂದ್ರು ಹೊಂದಿಕೆ ನೋಡಿ ಖುಷಿ ಆಗ್ತಿದೆ ರೀ. ಆದ್ರೆ ಜಾನ್ವಿ ಈ ಮನೆ ಬಿಟ್ಟು ಹೊರಗಿನ ಪ್ರಪಂಚ ನೋಡೇ ಇಲ್ಲ ಅನ್ನೋ ತರ ನಡ್ಕೋತಾ ಇದ್ದಾಳೆ. ಅದು ಸ್ವಲ್ಪ ಬೇಜಾರಾಗ್ತಾ ಇದೆ. ಆಗ್ಲೇ ಮಾಡಿ ಮೇಲೆ ಹೋದಾಗ ಮೊದಲನೇ ಸಲ ನೋಡ್ತಾ ಇದ್ದೀನಿ ಅಂತ ಹೇಳಿದ್ಲು. ರೂಮ್ಗಳು ನೋಡೋವಾಗ ಇದೆಲ್ಲ ಇರೋದು ಗೊತ್ತೇ ಇಲ್ಲ ಅಂತಿದ್ಲು. ಇದೆಲ್ಲ ಹೇಗೆ ರೀ? ಮದುವೆ ಆಗಿ 2 ತಿಂಗಳಾಯ್ತು, ಆದ್ರೂ ಅವಳ ಮನೆನ ಅವಳೇ ಪೂರ್ತಿಯಾಗಿ ನೋಡಿಲ್ಲ ಅಂದ್ರೆ ಏನರ್ಥ? ಲಕ್ಷ್ಮಿ, ನಮ್ಮದು ಚಿಕ್ಕ ಮನೆ, ಒಳ್ಳೆ ಬೆಂಕಿ ಪಟ್ಟಣದ ಗೂಡಿದ್ದಂಗಿದೆ. ಹಿಂಗೆ ಎಡಬದ್ರೆ ಇನ್ನೊಬ್ರು ಸಿಗ್ತೀವಿ. ಇದು ದೊಡ್ಡ ಬಂಗ್ಲೆ, ಎಲ್ಲ ಒಂದೇ ಸಲ ತಿಳ್ಕೊಳಕ್ ಹೆಂಗಾಗತ್ತೆ ಹೇಳು? ಆದ್ರೂ ಅವಳು ಬಾಳಿ ಬದುಕ್ಬೇಕಾಗಿರೋ ಮನೆ ಬಗ್ಗೆ ಪೂರ್ತಿ ತಿಳ್ಕೊಳ್ದೆ ಇದ್ರೆ ಹೇಗೆ ಹೇಳಿ? ಅಳಿಯಂದ್ರೆ ಏನ್ ಹೇಳಿದ್ರು? ನಿಮ್ ಮಗಳು ಬಂದಾಗಿಂದ ಬರೀ ಓದ್ತಾನೆ ಇದ್ದಾಳೆ ಅಂದ್ರು. ಈಗ ಪರೀಕ್ಷೆ ಮುಗ್ದಿದೆ, ಟೈಮ್ ಇರುತ್ತೆ, ನೋಡ್ಕೊಂಡು ತಿಳ್ಕೊತಾಳೆ ಬಿಡು. ಓಹೋ, ಆಗ್ಲೇ ಅಣ್ಣ ಅಜ್ಜಿ ಇಬ್ರು ಕುತ್ಕೊಂಡ್ಬಿಟ್ಟಿದ್ದೀರಾ? ಏನಿದೆ ಅಳಿಯಂದ್ರೆ ಇಷ್ಟೆಲ್ಲ ಮಾಡಿ ಅಳಿಯಂದ್ರೆ ಅಡಿಗೆ ತುಂಬಾ ಚೆನ್ನಾಗಿದೆ. ನನ್ ಕೈ ರುಚಿನೂ ಇದ್ರ ಮುಂದೆ ಕಡಿಮೆ ಅನ್ನಿಸ್ತಿದೆ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅತ್ತೆ. ನಿಮ್ ಕೈ ರುಚಿ ಅಮೃತ ಇದ್ದಂಗೆ, ಇದು ಅದ್ರ ಮುಂದೆ ಏನಿಲ್ಲ. ಅಳಿಯಂದ್ರೆ ಅಡಿಗೆನ ಇಷ್ಟು ರುಚಿಯಾಗಿ ಮಾಡೋದು ಹೇಗೆ ಕಲ್ತ್ರಿ ಅಂತ ಆಶ್ಚರ್ಯ ಆಗುತ್ತೆ. ನಮ್ಮ ಮನೆಯಲ್ಲಿ ಇಲ್ಲಿ ತನಕ ನಾನು ಅಡಿಗೆ ಮನೆಗೆ ಹೋಗಿ ಒಂದು ಕಾಫಿ ಮಾಡಿಕೊಂಡು ಕುಡ್ದಿಲ್ಲ. ಏನ್ ನಿಮ್ ಗುಟ್ಟು? ಆ ಗುಟ್ಟಿನ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ. ಅಳಿಯಂದ್ರೆ ಬನ್ನಿ, ನೀವು ನಮ್ಮ ಜೊತೆ ಕೂತ್ಕೊಳ್ಳಿ. ಅಯ್ಯೋ ಬೇಡ ಮಾವ, ನಿಮ್ಗೆಲ್ಲ ಬಡಿಸಿ ಆಮೇಲೆ ನಾನು ಕೂತ್ಕೋತೀನಿ. ನೀವೆಲ್ಲ ಹೊಟ್ಟೆ ತುಂಬ ಊಟ ಮಾಡೋದನ್ನ ನಾನು ಕಣ್ ತುಂಬ ನೋಡ್ಬೇಕು. ಬಾಯಿ ತೆಗೀರಿ ಅಂತ ಹೇಳ್ತಿದ್ದಾನೆ. ಯಾಕೆ? ಇವತ್ತು ಬಿಸ್ನೆಸ್ ಎಷ್ಟಾಗಿರ್ಬೋದು ಗೆಸ್ ಮಾಡ್ತೀಯಾ? 50,000. Take another guess. Somewhere around 75,000. 9 lakhs. What? 9 lakhs? ಹೌದು ಬೇಬಿ, 9 lakhs. ಬೇಬಿ, ಇದೇ ಥರ ಒಂದು 3-4 ಜನ ಕಸ್ಟಮರ್ಸು ಪ್ರತಿ ತಿಂಗಳು ಬಂದ್ಬಿಟ್ರೆ ನಮ್ಮ ಲೋನ್ ಎಲ್ಲ 6 ತಿಂಗಳಲ್ಲಿ ಕ್ಲಿಯರ್ ಆಗಿ ಆರಾಮಾಗಿರ್ಬೋದು. ನಿನ್ನ ಈ ಥರ ನೋಡೋಕ್ಕೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಬೇಬಿ? ಥ್ಯಾಂಕ್ ಯು ಬೇಬಿ. ಅದಕ್ಕೆ ಇದು ಥ್ಯಾಂಕ್ ಯು. ಬಿಸ್ನೆಸ್ ಆಗ್ತದೆ ಅಂದ್ಬಿಟ್ಟು ಸುಮ್ಮನೆ ಈ ಥರ ಎಲ್ಲ ಮತ್ತೆ ಖರ್ಚು ಮಾಡೋದಾ? ಬೇಬಿ, ಬಿಸ್ನೆಸ್ ಪಾರ್ಟಿಗೆ ಬಿಸ್ನೆಸ್ಸು, ನಮ್ಮ ಖುಷಿನೂ ಇಂಪಾರ್ಟೆಂಟ್ ಅಲ್ವಾ? ಇಟ್ಸ್ ಓಕೆ, ಒನ್ಸ್ ಇನ್ ಎ ವೈಲ್. ಓಪನ್ ಮಾಡಿ ಪ್ಲೀಸ್.
ವಾವ್, ಗೋಲ್ಡ್ ರಿಂಗ್. ಓಪನ್ ಮಾಡು, ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿಲ್ಲ. ಇದು ಈ ಗೋಲ್ಡ್ ರಿಂಗ್ ಇದೆಯಲ್ಲ, ಇಲ್ಲಿ ಇದ್ರೆ ಇದಕ್ಕೆ ಐ ಲವ್ ಯು. ಲವ್ ಯು ಟು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನನ್ನ ಕರ್ಮ ಹೋಗು. ಗೌಡ್ರೆ, ಬರೀ ಕದ್ದು ಮುಚ್ಚಿ ನೋಡೋದು, ಫೋನಲ್ಲಿ ಮಾತಾಡೋದು ಈಟಯ್ಯ. ಹೋಗಿ ಮಾತಾಡ್ಸ್ರಿ. ಸುಮ್ಕಿರ್ಲ ಲವ್. ಹಾಗೌಡ್ರೆ, ಎಲ್ಲಿದ್ದೀರಾ? ಮೇಡಮ್, ನಿಮಗೆ ನಾನು ಕಳ್ಸಿರೋ ಹುಡುಗರೆ ಸಿಗ್ತಾ? ಯಾರೋ ಒಬ್ರು ಅಜ್ಜಿ ಬಂದ್ ಕೊಟ್ಟು ಹೋದ್ರು. ಯಾರವರು? ಅವರು ನಮ್ಗೆ ಗೊತ್ತಿರೋರಯ್ಯ. ಗೌಡ್ರೆ, ಇದೆಲ್ಲ ಯಾಕೆ? ನಂಗೆ ಕೊಡ್ಬೇಕು ಅನಿಸ್ತು ಮೇಡಮ್. ನಿಮಗೆ ಖುಷಿ ಆಗ್ನಿಲ್ವೇ? ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ, ಆದ್ರೆ ನೀವ್ ಮಾತ್ರ ಬರ್ತಿಲ್ಲ. ಬರ್ತೀನಿ ಮೇಡಮ್. ನಾನು ಬರೋದೇ ನಿಮ್ಗೆ ಕೊನೆ ಸರ್ಪ್ರೈಸ್. ಗೌಡ್ರೆ, ಬೊಕ್ಕೆ ಕಳ್ಸಿದ್ದಾಯ್ತು, ಮಕ್ಕಳು ಕಳ್ಸಿ ಅವ್ರ ಕೈಲಿ ಹೂ ಕೊಡ್ಸಿದ್ದು ಆಯ್ತು, ಕೇಕು ಕಟ್ ಮಾಡಿಸಿ ಮಕ್ಕಳಿಗೆಲ್ಲ ತಿನ್ಸಿದ್ದು ಆಯ್ತು. ನೀವ್ ಯಾವಾಗ ಅತ್ತೆ ಮುಂದೆ ಹೋಗಿ ನಿಂತ್ಕೊಳ್ಳೋದು, ಮಾತಾಡೋದು, ಅದನ್ನ ನಾನು ನೋಡೋದು. ಶಮಿಕಲ್ ನಿಂತ್ಕೊಳ್ಳ, ಎಲ್ಲಾನು ಹೇಳ್ಬೇಕು ಇವ್ನಿಗೆ. ಹೋಯ್ತೀನಿ ಹೊಸಿ, ತಡ್ಕೊಳ್ಳ. ಬರೀ ಕ್ರಿಕೆಟಾ? ಇವತ್ತೊಂದು ಆಶ್ಚರ್ಯ ಆಯ್ತು ಗೊತ್ತಾ? ಏನು? ನಾನು ಅಮ್ಮ ನಮ್ಮ ಮದ್ವೆ ಫೋಟೋಸ್ ಎಲ್ಲ ನೋಡ್ತಿದ್ವಾ, ಆ ಆಲ್ಬಮ್ ಜೊತೆಗೆ ಈ ಆಲ್ಬಮ್ಮು ಸಿಕ್ತು. ಇದರಲ್ಲಿ ನಿನ್ ಚಿಕ್ಕ ವಯಸ್ಸಿನ ಫೋಟೋಸ್ ಎಲ್ಲ ಇದೆ. ಯಾವ ಫೋಟೋ? ಅದೇ ರೀ, ನೀವು ಆಶ್ರಮದಲ್ಲಿ ಇದ್ರಲ್ಲ ಆ ಫೋಟೋ. ಇದರಲ್ಲಿ ಫಾದರ್ ಎಲ್ಲ ಇದ್ದಾರೆ, ಜೊತೆಗೆ ಬೇರೆ ಮಕ್ಕಳು ಎಲ್ಲ ಇದ್ದಾರೆ. ನೋಡಿ ಇಲ್ಲಿ, ಅದರಲ್ಲಿ ಬೆಂಕಿ ಅಣ್ಣನೂ ಇದ್ದಾನೆ. ಅಮ್ಮನೇ ಗುರ್ತಿಡಿದ್ರು. ಅಳಿಯಂದ್ರೆ ಇಲ್ಲಿ ಕೊಡಿ ನೋಡೋಣ. ವೆಂಕಿ ಹೇಗಿದ್ದಾನೆ ನೋಡಿ. ಅಪ್ಪ ನೋಡಪ್ಪ, ಬೆಂಕಿ ಅಣ್ಣ ಎಷ್ಟು ಮುದ್ದಾಗಿದ್ದಾನೆ ಅದ್ರಲ್ಲಿ. ಎಷ್ಟು ಗುಡ್ಡಿಗಿದ್ದಾನಲ್ವಾ? ಹೆಚ್ಚು ಕಮ್ಮಿ 11-12 ವರ್ಷದ ತನಕ ಹಿಂಗೆ ಇದ್ದ. ಆದ್ರೆ ರೀ, ಆ ಫೋಟೋಲಿ ನೀವೆಲ್ಲಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ತೋರ್ಸ್ರಿ, ನೀವೆಲ್ಲಿದ್ದೀರಾ ಅಂತ. ಹೌದಲ್ಲ, ಎಲ್ಲಿದ್ರ ಅಳಿಯಂದ್ರೆ? ಇಲ್ಲಿ. ಎಲ್ಲಿ? ಇಲ್ಲಿದ್ದೀನಿ. ತೋರ್ಸಿ, ಎಲ್ಲಿ? ಅಳಿಯಂದ್ರೆ, ಇದ್ ನೀವೇನಾ? ಆಗಿರೋದಕ್ಕೂ ಈಗಿರೋದಕ್ಕೂ ಹೋಲಿಕೆನೆ ಅನ್ನಿಸ್ತಿಲ್ಲ. ಹೌದು ಅತ್ತೆ, ಅದು ನಾನೇ. ಮೊದಲು ಹಾಗಿದ್ದೆ, ಹೀಗೆ ಬೆಳೆದು ನೋಡಿ ಹೀಗಾಗಿದ್ದೀನಿ. ಆದ್ರೆ ರೀ, ಈ ಫೇಸ್ಗೂ ಮ್ಯಾಚ್ ಆಗ್ತಿಲ್ಲ, ತುಂಬಾ ವ್ಯತ್ಯಾಸ ಇದೆ. ಇನ್ನೊಂದ್ಸತಿ ನೋಡಿ, ಇದು ನೀವೇನಾ ಅಂತ. ನನಗೆ ನನ್ನ ಫೋಟೋ ಯಾವುದು ಅಂತ ಗೊತ್ತಾಗಲ್ವಾ? ಅದು ನಾನೇ. ಹೇ ವೆಂಕಣ್ಣ, ಇಲ್ಬಾ ಇಲ್ಲಿ, ನಿನ್ ಚಿಕ್ಕ ವಯಸ್ಸಿನ ಫೋಟೋ ನೋಡಿಲಿ. ಲೇ, ಏನಕ್ಕಾಗುದಿಲ್ಲ ಕಲ. ಕಡೆ ಪಕ್ಷ ಇವಾಗ ಫೋನಲ್ಲಿ ಆದ್ರೂ ಮಾತಾಡ್ತಾವನೆ. ನಾನೇ ಅವನಂತ ಗೊತ್ತಾಗ್ಬಿಟ್ರೆ ಫೋನಲ್ಲೂ ಮಾತಾಡೋಕ್ಕಾಗುದಿಲ್ಲ. ಅವ್ರಿಗೆ ಯಾವಾಗ ಗೊತ್ತಾದದೋ ಆಗ್ಲೇ ಗೊತ್ತಾಗ್ಲಿ. ಅಲ್ಲಿ ಗಂಟ ಫೋನೆಯ. ನಿಮ್ದು ರೋಮಿಯೋ ಜೂಲಿಯಟ್ ಲವ್ ಸ್ಟೋರಿ ಹಂಗೆ ಅನ್ಕೊಳ್ಳ. ಸಿದ್ದು,
ಗೌಡ್ರೆ ನಮ್ಮ ಮನೇನ್ ಬರಕ್ ಹೇಳಿದ್ದು. ಅದಕ್ಕೆ ಏನಿದ್ದು ಎಲ್ರು ಇಷ್ಟೊಂದು ಖುಷಿಯಾಗಿದ್ದೀರಾ? ಪಾರ್ಟಿನಾ? ಇಲ್ಲಪ್ಪ, ಎಲೆಕ್ಷನ್ ಮೀಟಿಂಗು. ಅದೇ ಅದಕ್ಕೆ ಈ ಎಲೆಕ್ಷನ್ ಮೀಟಿಂಗ್. ಸರಿ ನೀವೆಲ್ಲ ಓಡ್ರಲ್ಲ, ನಾನು ಹೇಳಿದ್ದೆಲ್ಲ ಜ್ಞಾಪಿದ್ದಾನೆ, ನಾಳೆಗೆಲ್ಲ ರೆಡಿ ಆಗ್ಬಿಡ್ಬೇಕು. ರೈಟ್ ರೈಟ್. ನಾ ಯಾಕೋ ಇಷ್ಟೊಂದು ಬೇಜಾರಾಗಿದ್ಯಾ? ಅವ್ರಂದ್ರೆ ನಿಂಗೆ ಅಷ್ಟಿಷ್ಟನಾ? ಅವರು ನಿನ್ ಪ್ರಾಣನ? ತುಂಬಾ ನೆನಪಾಗ್ತಿದಾರಾ? ನೋಡು ಅಣ್ಣ, ಬಯಸೋರು ಯಾವತ್ತೂ ನಮಗೆ ಯಾವಾಗ್ಲೂ ಸಿಗಲ್ಲ. ನಮ್ಗೆ ಯಾರು ಸಿಕ್ಕಿದ್ದಾರೆ ಅವ್ರ ಜೊತೆ ಖುಷಿಯಾಗಿರ್ಬೇಕು. ನಿನ್ ಮನ್ಸಿನಲ್ಲಿ ಅವ್ರು ಇದ್ದಾರೆ ಅಂದ್ರೆ ಖಂಡಿತ ಒಂದಲ್ಲ ಒಂದಿನ ಅವ್ರು ನಿನಗೆ ಸಿಕ್ಕೇ ಸಿಗ್ತಾರೆ. ಅದಕ್ಕಾದ್ರೂ ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಅಯ್ಯೋ, ಅವ್ರನ್ನ ಮರಿ ಅಂತ ಹೇಳ್ತಿಲ್ಲ ನಾನು. ಕೆಲವು ಸಂಬಂಧಗಳು ಹೀಗೆ ಜೊತೆಲಿಲ್ಲ ಅಂದ್ರೂ ನಮ್ಮನ್ನ ಕಾಡ್ತವೆ. ಆದ್ರೆ ಇನ್ ಕೆಲವು ಸಂಬಂಧಗಳು ನಮ್ಗೆ ಹೊಸದಾಗಿ ಜೀವನ ಕೊಡುತ್ತೆ. ಇವಾಗ ಅವ್ರ ಜೊತೆನೇ ಇರ್ಬೇಕು, ಅವ್ರ ಜೊತೆ ಮಾತಾಡ್ತಿರ್ಬೇಕು, ಅವ್ರನ್ನ ನೋಡ್ತಾ ಇರ್ಬೇಕು ಅಂತ ನಿಂಗೆ ಅನ್ಸ್ತಾ ಇರುತ್ತೆ. ನಾಳೆಗೆ ಮಾತಾಡೋಣ. ಸರಿ ಆಯ್ತು ಮಾವ, ಬನ್ನಿ ಊಟಕ್ಕೆ ಕುತ್ಕೊಳ್ಳಿ. ಇರಮ್ಮ, ಆಮೇಲೆ ಮಾಡೋಣ. ಏನವ ಎಲ್ಲ ಪಾರ್ಟಿಯವ್ರು ಸೇರ್ಕೊಂಡು ಏನೋ ಸಮ್ಮಿಶ್ರ ಸರ್ಕಾರ ನಡೆಸ್ತಾರಂಗಿದೆ. ಮನೆ ಅನ್ಮ್ಯಾಕೆ ಒಂದಾಗಿರ್ಬೇಕು ಕಲ, ಖುಷಿಯಾಗಿರುತ್ತೆ. ಅದು ನಿಜಾನವ. ನಿನ್ನ ಹತ್ರ ಹೊಸಿ ಮಾತಾಡ್ಬೇಕು, ಕುತ್ಕೊಳ್ಳ. ಏನವ ಅಂತ ವಿಷಯ ಮಾತಾಡೋದು? ನಮ್ಮ ಹುಲಿಗೆ ಒಂದ್ ಹೆಣ್ಣು ನೋಡಿದೀವಿ ಕಲ. ಏನು, ನಮ್ ಸಿದ್ದೇಗೌಡಂಗೆ ಹೆಣ್ಣು ನೋಡಿದಿರ್ಯಾ? ಹೌದು ರೀ, ಇಬ್ರು ಜಾತಕನು ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ. ಸಿದ್ದುದು ಆ ಹುಡುಗಿದು ಜೋಡಿ ಮಾಡಿಸ್ದಾಗಿದೆ. ನಮ್ಮ ಅಂತಸ್ತಿಗೆ ತಕ್ನಾದ್ ಮನೆತನ. ಈ ಮನೆಗೆ ನಾನು ಎಂತ ಸೊಸೆ ತರಬೇಕು ಅನ್ಕೊಂಡಿದ್ದು, ಆ ಹುಡುಗಿ ಹಾಗೆ ಇದ್ದಾಳೆ. ಏನಮ್ಮಿ ಇಷ್ಟೆಲ್ಲ ನಡೀತಾ ಇದೆ, ಒಂದ್ ದಿವಸ ನನ್ ಕಿವಿಗೆ ಹಾಕ್ಲಿಲ್ವಲ್ಲ ನೀನು? ಚೌರ ಗೊತ್ತಾಗದೆ ಆಗಿದೆ ಅನ್ನೋದು ಮುಖ್ಯ ಅಲ್ಲ ಕಲ. ಈಗ ನೀನೇ ಮಾತಾಡ್ಬೇಕಲ್ಲ ಅವ್ರ ಜೊತೆ. ಲಕ್ಕಣವ, ನಾನ್ ಮಾತಾಡ್ಬೇಕಾ? ಅವ್ರು ಯಾರು ಏನು ಅಂತಾನೆ ಗೊತ್ತಿಲ್ಲ, ನಾನೇನಂತ ಮಾತಾಡ್ಲವ? ಇಲ್ಲ ಕಲ, ಅವ್ರು ನಿನಗೆ ಗೊತ್ತಿರೋರೆಯ. ನನಗ್ ಗೊತ್ತಿರೋರಾ? ಯಾರದು? ಆ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮ ಮುನಿಸ್ವಾಮಿಯವ್ರ ಮಗಳು. ಚೌರ, ಯಾಕ್ಲಂಗ್ ಸಪ್ಪೆ ಕುಂತ್ಕೊಂಡೆ? ಅವ್ರಿಬ್ರು ಚಿಕ್ಕೋರೇ ಆಗಿದ್ದಾಗ ಆ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೋತೀವಿ ಅಂತ ಹೇಳಿದ್ದೆ ತಾನೆ? ಅಲ್ಲ ಕಣವ, ಯಾವತ್ತೋ ಮಾತಾಡಿದ್ನ ಇವತ್ತು ನಿಜ ಮಾಡಕ್ಕಾಯ್ತದ? ಸಂಬಂಧನೇ ಬೇರೆ, ರಾಜಕೀಯನೇ ಬೇರೆ. ರಾಜಕೀಯದಲ್ಲಿ ಈ ಸಂಬಂಧನೆಲ್ಲ ಬೆರ್ಸಕ್ ಹೋಗ್ಬಾರ್ದು. ಬೆರ್ಸಿದ್ರೆ ಚೆನ್ನಾಗಿರಕ್ಕಿಲ್ಲ ಕಣವ. ಏನಾದದ್ಲ? ರಾಜಕೀಯ ಅದ್ರ ಪಾಡ್ಗದಾಗತ್ತೆ ಕಲ. ಮದ್ವೆ ಆದ್ಮೇಲೆ ಆ ಹುಡುಗಿ ನಮ್ಮ ಮನೆಗೆ ಬರ್ತದೆ. ಏನಾಯ್ತದೆ ನೋಡ್ಲಾ, ನನ್ಗಿದ್ಯಾವ್ದು ಗೊತ್ತಿಲ್ಲ. ನಮ್ಮನೆಗೆ ಆ ಹುಡುಗಿ ಸರಿ ಹೋಯ್ತಾಳೆ ಅಂತ ಅನ್ನಿಸ್ತೈತೆ ಆಟೆಯ. ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಕಣವ. ಏನಂತ ಇದು? ಇವ್ರು ಒಂದೇ ಮಾತಿಗೆ ಆಗಲ್ಲ ಅಂತ ಹೇಳ್ಬಿಟ್ರಲ್ಲ. ಇರು, ಅವ್ನಿಗೆಲ್ಲ ಹೇಳಿದೀವಲ್ವಾ, ಅವನು ಹೊಸಿ ಯೋಚನೆ ಮಾಡ್ಲಿ. ಅತ್ತೆ,
ಜವರೇಗೌಡ ಎಷ್ಟೊತ್ತಲ್ಲಿ ಫೋನ್ ಮಾಡ್ತಾವನಲ್ಲ. ಹಲೋ ಜವರೇಗೌಡ, ಏನು ವಿಷಯ? ಎಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಲ್ಲ, ಏನಾಯ್ತು? ಒಂದು ಸಮಯ ನೀನಾಗಲೇ ಮಲಗಿದ್ದೆ ಅನ್ಸುತ್ತೆ. ಇರ್ಲಿ ಹೇಳಯ್ಯ, ನಮ್ಮ ಮಧ್ಯದಲ್ಲಿ ಏನಿದೆ? ಇಲ್ಲ, ನಿನ್ನ ಹತ್ರ ಬಸಿ ಮಾತಾಡ್ಬೇಕಾಗಿತ್ತು. ನಾಳೆ ಏನಾದರೂ ಕೆಲಸ ಇದೆ ನನಗೆ. ಕೆಲಸ ಇದ್ರೆ ಇರಲಿ, ಇಷ್ಟೊತ್ತಲ್ಲಿ ಮಾಡಿದ್ಯಾ ಅಂದರೆ ಏನೋ ಮುಖ್ಯವಾದ ಕೆಲಸ ಇರುತ್ತೆ. ಹೇಳು, ಅದೇನಂತ? ನಾಳೆ ನೀನು ಎಲ್ಲಿ ಸಿಗ್ತಾ? ನಿನ್ನ ಹತ್ರ ಬಸಿ ಬಂದು ಮಾತಾಡ್ಬೇಕು, ಇಂಪಾರ್ಟೆಂಟ್ ಕೆಲಸ ಇರ್ತಲ್ಲ. ನಮ್ಮ ತೋಟದಲ್ಲಿ ಇರ್ತೀನಪ್ಪ, ಅಲ್ಲಿಗೆ ಬಂದ್ಬಿಡು. ಹಂಗಾರೆ ನಾಳೆ ಬೆಳಿಗ್ಗೆ ಬಂದ್ಬಿಡ್ತೀನಿ, ಅಲ್ಲೇ ಸಿಗೋಣ, ಮಾತಾಡಮ್ಮ. ಸರಿ, ನೀನೀಗ ಆರಾಮಾಗಿ ಮಲ್ಕೊ. ಸರಿ ಕಲ. ನಾಳೆ ಈಶಾನ ಹೋಗಿ ಮಾತಾಡ್ಕೊಂಡ್ ಬರ್ತೀವಿ, ನೋಡೋಣ ಅದೇನು ಹೇಳ್ತೇನೆ ಅಂತ. ಸರಿ. ಅಯ್ಯೋ, ಚಿನ್ನದ ಬೆಳೆನಾ? ಮೇಡಮ್ ಅವರು ಹೇಳಿ ಮೇಡಮ್. ಗೌಡ್ರೆ, ಯಾಕೆ ಹೀಗೆ ಮಾಡಿದ್ರಿ? ಯಾಕೆ ಮೇಡಮ್? ಇಲ್ಲ ಗೌಡ್ರೆ, ನೀವು ಇಷ್ಟೊಂದು ಬೆಲೆ ಬಾಳೋ ಗಿಫ್ಟ್ ಕೊಟ್ಬಿಟ್ಟಿದ್ದೀರಾ. ಮೇಡಮ್, ನೀವು ಎಷ್ಟೇ ಆದ್ರೂ ಒಂದು ಮಗಿನ ತಾಯಿ. ಕಷ್ಟ ಅಂತ ಬಂದಾಗ ಮನೇಲಿ ಚಿನ್ನ ಇದ್ರೆ ಒಳ್ಳೇದೇ ಮೇಡಮ್, ಇಟ್ಟಿರಿ. ಇಲ್ಲ ಗೌಡ್ರೆ, ಈ ಗಿಫ್ಟ್ ನನಗೆ ಬೇಡ, ನೀವು ವಾಪಸ್ ತೊಗೊಂಬಿಡಿ. ಮೇಡಮ್, ಉಡುಗೊರೆ ಕೊಟ್ಮೇಕೆ ವಾಪಸ್ ತಗಂದರೆ? ನಿಮ್ಮೊಂದು ಕೆಲಸ ಮಾಡಿ, ಈಗ ನೀವು ಹಾಕಿದ್ರಿ, ನಿಮ್ಮ ಮಗಳು ದೊಡ್ಡವಳಾದ್ಮೇಲೆ ಅವಳು ಕೊಟ್ಬಿಡಿ. ಗೌಡ್ರೆ ಮೇಡಮ್, ನಿಮ್ಮ ಉದ್ದಬ್ಬ ಅಂತ ನೋಡಕ್ ಬಂದಿ, ನಿಮ್ ನೋಡಕ್ಕಾಗ್ಲಿಲ್ಲ. ಈಗ ನಾನು ಕೊಡೋ ಉಡುಗೊರೆನೂ ಬೇಡ ಅಂದ್ರೆ ನಂಗೆ ಬೇಜಾರಾಗೋದಿಲ್ವೇ? ನೀವೇ ಯೋಚನೆ ಮಾಡಿ. ಸರಿ ಗೌಡ್ರೆ, ಆದರೆ ನಾನೀ ಬಳೆಗಳನ್ನ ಈಗ ಹಾಕೊಳ್ಳಲ್ಲ. ನೀವು ಸಿಗ್ತಿರಲ್ಲ, ಆವಾಗ ನಿಮ್ಮ ಮುಂದೆನೇ ಹಾಕೋತೀನಿ. ಸರಿ ಮೇಡಮ್, ಆಯ್ತು. ಏನು ಅಭ್ಯಂತರ ಇಲ್ಲ ಅಂದ್ರೆ ಒಂದು ಮಾತು ಕೇಳಬೇಕಿತ್ತು, ಅದಕ್ಕೆ ಬಂದೆ. ನನ್ನ ಹತ್ರ ಯಾಕಿಷ್ಟು ಫಾರ್ಮ್ಯಾಲಿಟೀಸ್ ಮಾವ? ನಿಸ್ಸಂಕೋಚವಾಗಿ ಆರಾಮಾಗಿ ಹೇಳಿ. ಅದು ಜಾನುನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಳ್ತಿದ್ದೀವಿ. ಮಾವ, ಈಗ ತಾನೇ ನೀವೆಲ್ಲರೂ ಬಂದಿದ್ದೀರಿ, ಈಗ ಯಾಕೆ? ನಾನೇ ಬಿಡುವು ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ. ಆಗಲ್ಲ ಅಳಿ ಅಂದರೆ, ಅವಳು ಮದುವೆ ಆಗಿ ನಿಮ್ಮ ಮನೆಗೆ ಬಂದಾಗಿನಿಂದ ನಮ್ಮ ಮನೇಲಿ 2 ದಿನನೂ ಸರಿಯಾಗಿಲ್ಲ. ಹಬ್ಬಕ್ಕೆ ಬಂದಾಗ ಇರ್ತೀನಿ ಇಂದಲೂ ಆಗಲೂ ಆಗಲಿಲ್ಲ. ಪರೀಕ್ಷೆ ಓದಕ್ಕೆ ಅಲ್ಲಿಗೆ ಬರ್ತೀನಿ ಇಂದಲೂ ಅದಕ್ಕೂ ಏನೋ ಸಮಯ ಓದಕ್ಕೆ ಬರಲಿಲ್ಲ. ಮನೆಯಲ್ಲಿ ಅವಳು ನೋಡಬೇಕು ಅಂತ ಎಲ್ಲ ಆಸೆ ಪಡ್ತಾ ಇದ್ದಾರೆ. ಅವಳಿಗೂ 1-2 ದಿನ ಆದರೂ ಅವ್ರು ನಿಮ್ಮ ಮಗಳು. ಈ ವಿಷಯನ ನೀವು ಅವ್ರನ್ನ ಕೇಳೋದೇ ಸೂಕ್ತ ಅಂತ ನಂಗೆ ಅನ್ಸುತ್ತೆ. ನನ್ನ ಕೇಳೋ ಅವಶ್ಯಕತೆ ಇಲ್ಲ. ಅವಳು ಬರೋದಕ್ಕೆ ಒಪ್ಕೊಂಡಿದ್ದಾಳೆ ಅಳಿ ಅಂದರೆ, ಆದರೂ ನಿಮ್ಮನ್ನೊಂದು ಮಾತು ಕೇಳಬೇಕಲ್ವಾ? ಒಪ್ಕೊಂಡಿದ್ದಾರೆ ಅಂದಮೇಲೆ ಒಂದು ಕೆಲಸ ಮಾಡಿ, ಇದು ಜಾನ್ವರಿನ ಮನೆ ಕರ್ಕೊಂಡು ಹೋಗಿ. ನೋಡಿಲ್ಲ ನೋಡೇ ಇಲ್ಲ. ಇನ್ನೂ ಈ ಕಥೆ ಇಲ್ಲಿಗೆ ಮುಗೀತು. ಜಾನ್ವಿಯವರು ಮತ್ತೆ ಯಾವತ್ತೂ ವಾಪಸ್ ಬರೋದಿಲ್ಲ. ಶಾಶ್ವತವಾಗಿ ನಿನ್ನ ಬಿಟ್ಟು ಇಲ್ಲ.
ನಿಮಗೆ ಅಮ್ಮನ ಮನೆಗೆ ಹೋಗೋಕ್ಕೆ ಬೇಜಾರಿಲ್ಲ ತಾನೆ? ನನ್ನ ಮಿಸ್ ಮಾಡ್ಕೋತೀರಾ ಅಂತ ಕೇಳ್ತಾ ಇದ್ದೆ. ಅದೇ ಮತ್ತೆ ತವ್ರ ಮನೆಗೆ ಹೋಗೋದಕ್ಕೆ ಯಾವ ಹೆಣ್ಮಕ್ಳಿಗೆ ತಾನೇ ಬೇಜಾರಾಗುತ್ತೆ ಹೇಳಿ? ಅದು ನಾವು ಹುಟ್ಟು ಬೆಳೆದಿರೋ ಜಾಗ ರೀ. ಸಾಯೋವರೆಗೂ ಅದ್ರ ಮಮಕಾರ ದೂರ ಆಗಲ್ಲ. ಹಾಗೆ ನಾನಂತೂ ನನ್ನ ಮಿಸ್ ಮಾಡ್ಕೊಳಲ್ಲಪ್ಪ. ಯಾಕಂದ್ರೆ ಗಂಟೆಗೆ ಒಂದ್ಸತಿ ಕಾಲ್ ಮಾಡಿ ಮಾಡಿ ನಿನ್ ತಲೆ ತಿಂತಾ ಇರ್ತೀನಿ. ಅದು ಅಲ್ಲದೆ ಯಾಕೆ ಕೇಳ್ತಿದ್ದೀರಾ ಅದನ್ನ? ಏನಿಲ್ಲ, ನಿಮಗೆ ಟೆನ್ಷನ್ ಆಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಹಾಗೆ ಕೇಳಿ. ಟೆನ್ಷನ್ ಎಲ್ಲ ಏನಿಲ್ಲಪ್ಪ. ಪಾಠ ಮಾಡ್ಕೋತಿದ್ನಲ್ಲ, ಏನಾದ್ರು ಮರ್ತಿದ್ದೀನ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಅಕಸ್ಮಾತ್ ಮರ್ತರೂ ಚಿಂತೆ ಇಲ್ಲ, ನಾನು ತಂದ್ಕೊಡ್ತಿದ್ನಲ್ಲ. ಅದೇ ಮತ್ತೆ ಅದಕ್ಕೋಸ್ಕರ ನಿಮ್ಮನ್ನ ಅಷ್ಟು ದೂರ ಕರ್ಸ್ಕೋತೀನ ನಾನು? ಏನು ಬೇಡ, ಏನಾದರೂ ನನಗೆ ಬೇಕಿದ್ರೆ ಅಪ್ಪ ಅಮ್ಮನ ಕೇಳ್ತೀನಿ, ಅವರೇ ಕೊಡ್ತಾರೆ. ಆಮೇಲೆ ನನ್ನ ಮನೇಲಿಲ್ಲ ಅಂತ ಅದೇ ಬ್ರೆಡ್ ಜಾಮು ತಿನ್ಬೇಡಿ. ದಿನ ಏನಾದರೂ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ರುಚಿಯಾಗಿ ಊಟ ಮಾಡಿ. ದಿನ ರಾತ್ರಿ ಆಫೀಸಿಂದ ಲೇಟಾಗಿ ಬರಬೇಡಿ. ಬೇಗ ಬಂದು ಬೇಗ ಊಟ ಮಾಡಿ ಬೇಗ ಮಾಡ್ಕೊಳ್ಳಿ. ನಾನು ನಿದ್ದೆ ಮಾಡಿದೆ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ. ಸರಿ, ನೀವು ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಪಾಲಿಸೋಣ. ಒಂದು ನಿಮಿಷ, ನಾನು ಬ್ರಷ್ ಪೇಸ್ಟ್ ಮಾಡ್ತಿದ್ದೀನಿ, ತೊಗೊಂಡ್ಬಂದ್ಬಿಟ್ಟೆ.